ಹೆಮ್ಮೆ ಹಾಗೂ ಕರ್ತವ್ಯ. ಸಮವಸ್ತ್ರದಲ್ಲಿದ್ದಾಗ ದೇಶವನ್ನು ಕಾಪಾಡಿದ ಕೈಗಳು ಇಂದು ಸಮಾಜದ ಒಳಿತಿಗಾಗಿ ಸೇವಾ ಮನೋಭಾವದಿಂದ ಮುಂದುವರಿಯುತ್ತಿದೆ. ಕಾರ್ಗಿಲ್ ವಿಜಯೋತ್ಸವ ಪ್ರತಿ ವರ್ಷ ಜುಲೈ 26ರಂದು ಆಚರಿಸಲಾಗುತ್ತದೆ. 60 ದಿವಸಗಳ ಕಾಲ ಯುದ್ಧ ನಡೆಸಿ 1999ರಲ್ಲಿ ಪಾಕಿಸ್ತಾನ ಸೈನಿಕರ ಹುಟ್ಟಡಗಿಸಿ ಭಾರತೀಯ ಸೈನಿಕರು ವಿಜಯ ಪತಾಕೆಯನ್ನು ಹಾರಿಸಿದ ದಿನವೇ ಕಾರ್ಗಿಲ್ ವಿಜಯ ದಿವಸ. ಯುದ್ಧದಲ್ಲಿ ವೀರ ಮರಣವನ್ನಪ್ಪಿದ ಯೋಧರಿಗೆ ಶತ ನಮನಗಳು. ಇಂದು ನಮ್ಮ ಶಾಲೆಯಲ್ಲಿ ಕಾರ್ಗಿಲ್ ವಿಜಯೋತ್ಸವದ ಆಚರಣೆಯನ್ನು ನಮ್ಮ ಭಾರತೀಯ ಭೂಸೇನೆಯಲ್ಲಿ ಹಲವು ವರ್ಷಗಳ ಕಾಲ ಪ್ರಾಮಾಣಿಕವಾಗಿ ತಮ್ಮ ಅಮೂಲ್ಯ ಸೇವೆಯನ್ನು ಸಲ್ಲಿಸಿ ಹಾಗೆಯೇ ರಾಷ್ಟ್ರ ಪ್ರಶಸ್ತಿ ವಿಜೇತರಾಗಿ ತಮ್ಮ ರಾಷ್ಟ್ರ ಪ್ರಶಸ್ತಿಯನ್ನು ತಮ್ಮ ಮುಡಿಗೇರಿಸಿಕೊಂಡಿರುವ ಶ್ರೀಯುತ ಗೋಪಾಲಕೃಷ್ಣ ಇವರು ನಮ್ಮ ದೇಶದ ಗಡಿ ಕಾಯ್ದು ನಮ್ಮೆಲ್ಲರ ರಕ್ಷಣೆ ಮಾಡಿರುವ ಹಾಗೂ ಲಯನ್ಸ್ ಕ್ಲಬ್ಬಿನಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಸಮಾಜ ಸೇವೆಯನ್ನು ಬದುಕಿನ ಧ್ಯೇಯವಾಗಿಸಿಕೊಂಡವರು ಇವರು. ದಾನದಿಂದ ಧನ ಕಡಿಮೆಯಾಗುವುದಿಲ್ಲ, ಹೃದಯದ ಶ್ರೀಮಂತಿಕೆ ಹೆಚ್ಚಾಗುತ್ತದೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಇವರು ಹಣ್ಣು ವಿತರಣೆಯನ್ನು ಕೂಡ ಮಾಡಲಿದ್ದಾರೆ. ಈ 2 ಕಾರ್ಯಕ್ರಮಗಳನ್ನು ಇದೀಗ ಈ ವೇದಿಕೆಯಲ್ಲಿ ಭಗವಂತನ ಸ್ತುತಿಯೊಂದಿಗೆ ಆರಂಭಿಸಲಿದ್ದಾರೆ ನಮ್ಮ ಶಾಲಾ ವಿದ್ಯಾರ್ಥಿಗಳು. ಏಕದಂತ ಕರುಣಾಕರಣ ಪಾಲಿಸೋ ಗಣನಾಯಕ, ಏಕದಂತ ಕರುಣಾಕರಣ ಪಾಲಿಸೋ ಗಣನಾಯಕ, ಹೇ ಶಿವನಂದನ ಭವಾನಿ ನಂದನ ಹೇ ರಂಭಾ ವಿನಾಯಕ, ಓಂ ಗಣೇಶ ಶ್ರೀ ಗಣೇಶ ಜೈ 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 ಗಣನಾಯಕ, ಹೇ ಶಿವನಂದನ ಭವಾನಿ ನಂದನ ಹೇ ರಂಭಾ ವಿನಾಯಕ, ಓಂ ಗಣೇಶ ಶ್ರೀ ಗಣೇಶ ಜೈ 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 ಗಣನಾಯಕ, ಏಕದಂತ ಕರುಣಾಕರಣ ಪಾಲಿಸೋ ಗಣನಾಯಕ, ಏಕದಂತ ಕರುಣಾಕರಣ ಪಾಲಿಸೋ ಗಣನಾಯಕ. 1913ರಲ್ಲಿ ಸ್ಥಾಪನೆಗೊಂಡಂತಹ ಈ ಶಾಲೆ ಈಗ 114 ಸಂವತ್ಸರಗಳನ್ನು ಪೂರೈಸಿ 115ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. 103 ವರ್ಷದ ಶತಮಾನೋತ್ಸವ ಕಾರ್ಯಕ್ರಮವನ್ನು ನಾವು ಅತ್ಯಂತ ವಿಜೃಂಭಣೆಯಿಂದ 1 ವರ್ಷಗಳ ಕಾಲ ನಡೆಸಿ 2013-14ನೇ ವರ್ಷದಲ್ಲಿ 110ನೇ ವರ್ಷದ ಶತಮಾನೋತ್ತರ ದಶಮಾನೋತ್ಸವ ಅನ್ನುವಂತ ಒಂದು ವಿಶೇಷ ಕಾರ್ಯಕ್ರಮವನ್ನು 1 ವರ್ಷಗಳ ಕಾಲ ನಡೆಸಿದೆವು. ಆ ಸಂದರ್ಭದಲ್ಲಿ ಹಲವಾರು ದಾನಿಗಳ ಮೂಲಕ ಈ ಶಾಲೆಯ ಮೂಲಭೂತ ಸೌಲಭ್ಯಗಳನ್ನು ಅಭಿವೃದ್ಧಿಪಡಿಸುವಂತ ಕೆಲಸವನ್ನು ನಾವು ಮಾಡಿದೆವು. 2013ನೇ ವರ್ಷದಲ್ಲಿ ನಾನು ಈ ಶಾಲೆಗೆ ಬಂದ ನಂತರ ಈ ಶಾಲೆಯ ಹಲವಾರು ಸೇವಾ ಚಟುವಟಿಕೆಗಳಲ್ಲಿ ಲಯನ್ಸ್ ಕ್ಲಬ್ನ ಕೊಡುಗೆ ಅತ್ಯಂತ ಮಹತ್ತರವಾದದ್ದು. ಬಹುಶಃ ಪ್ರತಿ ವರ್ಷ ನಮ್ಮ ತಾಲೂಕಿಗೆ ನಮ್ಮ ಲಯನ್ಸ್ ಕ್ಲಬ್ಗೆ ಗವರ್ನರ್ ಭೇಟಿ ನೀಡಿದಂತ ಸಂದರ್ಭದಲ್ಲಿ ಎಲ್ಲ ಸುಮಾರು 6 ಗವರ್ನರ್ಗಳು ನಮ್ಮ ಶಾಲೆಗೆ ಭೇಟಿ ನೀಡಿದ್ದಾರೆ, ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ. ಪ್ರತಿ ವರ್ಷ ಒಂದು ಸೇವಾ ಚಟುವಟಿಕೆಯನ್ನು ನಮ್ಮ ಶಾಲೆಯಲ್ಲಿ ನಾವು ಹಮ್ಮಿಕೊಳ್ತಾ ಇರುವುದು ಇದು ವಿಶೇಷವಾದಂತಹ ಒಂದು ನಮ್ಮೆಲ್ಲರ ಹೆಮ್ಮೆ ಅಂತ ಹೇಳ್ತಾ, ಈ ದಿನ ನಾವು ಸಡನ್ ಆಗಿ ಮೊನ್ನೆ ಸರ್ ಹೇಳಿದ್ರು ಎಲ್ಲ ಮಕ್ಕಳಿಗೆ ನಾವು ಹಣ್ಣುಗಳನ್ನು ವಿತರಣೆ ಮಾಡಲಿದ್ದೇವೆ ಅಂತ ಹೇಳಿ. ಆದ್ರೆ ನಮ್ಮಲ್ಲಿ ಒಂದು ತಾಲೂಕು ಮಟ್ಟದ ಕರಾಟೆ ಪಂದ್ಯಾಟ ಇದ್ದದ್ರಿಂದ ಮತ್ತು ಮೊನ್ನೆ ತಾನೇ 25 ತಾರೀಕಿಗೆ ನಮ್ಮ ಪದಗ್ರಹಣ ಸಮಾರಂಭ ಜರುಗಿದ ಕಾರಣ ಸ್ವಲ್ಪ ನಾವು ಒತ್ತಡದಲ್ಲಿದ್ದೆವು. ಹಾಗಾಗಿ 1-2 ದಿವಸ ಮುಂದೆ ಹಾಕುವ ಅಂತ ಹೇಳಿದೆವು. ಆದ್ರೆ ಇವತ್ತು ಸಡನ್ ಆಗಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಯಲ್ಲಿ ನಮ್ಮ ಲಯನ್ಸ್ ಕ್ಲಬ್ನ ನಮ್ಮ SDMC ಅಧ್ಯಕ್ಷರು ಆಗಮಿಸಿದ್ದಾರೆ. ದಯವಿಟ್ಟು ಅವರು ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಲಯನ್ಸ್ ಕ್ಲಬ್ ನಲ್ಲಿ ಲಿಯೋ ಕ್ಲಬ್ನ ನಿರ್ದೇಶಕರು ಇದ್ದಾರೆ, ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಉಪಸ್ಥಿತರಿರುವಂತಹ ನಮ್ಮ ಎಲ್ಲಾ ಕಾರ್ಯ ಚಟುವಟಿಕೆಗಳಲ್ಲಿ ನಮಗೆ ಸಹಕರಿಸ್ತಾ ಇರುವಂತಹ ನಮ್ಮ ಶಾಲಾ ಸಮಿತಿ ಅಧ್ಯಕ್ಷರಾಗಿರುವಂತಹ ಶ್ರೀ ಹರೀಶ್ ಮಂಜಲ್ ಅವರನ್ನು ಎಲ್ಲರ ಪರವಾಗಿ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ.
ಅದೇ ರೀತಿಯಲ್ಲಿ ನಮ್ಮ ಜೊತೆಯಲ್ಲಿ ಈ ದಿನ ನಮ್ಮ ಬೆಳ್ತಂಗಡಿ ಲಯನ್ಸ್ ಕ್ಲಬ್ನ ಕೋಶಾಧಿಕಾರಿಯಾಗಿರುವಂತಹ ಶ್ರೀಯುತ ನಾಟ್ಯಪ್ಪ ನಾಯ್ಕ ಅವರಿದ್ದಾರೆ. ಅವರೊಂದಿಗೆ ಈ ಕಾರ್ಯಕ್ರಮಕ್ಕೆ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮೆಲ್ಲರ ಹಿರಿಯರು, ಮಾರ್ಗದರ್ಶಕರು ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿ ಅತ್ಯಂತ ಉತ್ತಮವಾದಂತಹ ಒಂದು ಸೇವಾ ಚಟುವಟಿಕೆಯನ್ನು ಮಾಡ್ತಾ ಇರುವರು. ಅದೇ ರೀತಿಯಲ್ಲಿ ನಾವು ಯಾವಾಗಲೂ ಬೆಳಿಗ್ಗೆ ಎದ್ದು ದೇವರ ಸ್ಮರಣೆ, ನಮ್ಮ ತಂದೆ ತಾಯಿಯ ಸ್ಮರಣೆ ಮಾಡುವುದರೊಂದಿಗೆ ನಮ್ಮನ್ನು ಕಾಯ್ತಾ ಇರುವಂತಹ, ನಮ್ಮ ಗಡಿಯಲ್ಲಿ ನಮ್ಮನ್ನು ಕಾಯ್ತಾ ಇರುವಂತಹ, ರಕ್ಷಣೆ ಮಾಡ್ತಾ ಇರುವಂತಹ ಯೋಧರನ್ನು ಯಾವತ್ತೂ ಸ್ಮರಿಸಬೇಕಾಗ್ತದೆ. ಅಂತಹ ಒಬ್ಬ ವೀರ ಯೋಧನಾಗಿ ಆರ್ಮಿಯಲ್ಲಿ ಕರ್ತವ್ಯವನ್ನು ನಿರ್ವಹಿಸಿ ನಿವೃತ್ತರಾಗಿ ಈಗ ಅವರ ಊರಿನಲ್ಲಿ ಒಂದು ಉತ್ತಮ ಕೃಷಿಕರಾಗಿ ಬೆಳೆದಿರುವಂತಹ ವ್ಯಕ್ತಿ. ಅವರು ಕಳೆದ ವರ್ಷ ರಾಷ್ಟ್ರೀಯ ಸಾಧಕ ಯೋಧ ಪ್ರಶಸ್ತಿ, ರಾಷ್ಟ್ರೀಯ ಪ್ರಶಸ್ತಿಯನ್ನು ಅವರು ಪಡೆದಿದ್ದಾರೆ. ಅದೇ ರೀತಿಯಲ್ಲಿ ಕೃಷಿ ಕ್ಷೇತ್ರದಲ್ಲಿ ಅವರು ಮಾಡಿದ ಸಾಧನೆಗಾಗಿ ಗೌರವ ಡಾಕ್ಟರೇಟ್ ಅನ್ನು ಕೂಡ ಪಡೆದಿದ್ದಾರೆ. ನಿವೃತ್ತ ಯೋಧರಾಗಿರುವಂತಹ ಶ್ರೀಯುತ ಲಯನ್ ಗೋಪಾಲ್ ಕೃಷ್ಣ ಇವರನ್ನೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಜೊತೆಯಲ್ಲಿ ನಮ್ಮ ಲಯನ್ಸ್ ಕ್ಲಬ್ನ ಸಕ್ರಿಯ ಸದಸ್ಯರು, ಕಾರ್ಯಚಟುವಟಿಕೆಗಳಲ್ಲಿ ಸದಾ ನಮ್ಮ ಜೊತೆಗೆ ಇರುವವರು, ಈ ವರ್ಷ ಬಹುಶಃ ಎಲ್ಲ ಕಾರ್ಯಕ್ರಮಗಳಲ್ಲಿ ಅವರ ಜೊತೆಯಲ್ಲಿ ಇರ್ತಾರೆ. ಯಾಕೆಂದ್ರೆ ನಾವು ಖುಷಿ ಪಡ್ಬೇಕಾದ್ದು ಅವರ ಮಗಳಾಗಿರುವಂತಹ ಅಭಿಜ್ಞಾ ಅವರು ಲಿಯೋ ಕ್ಲಬ್ನ ಅಧ್ಯಕ್ಷರು. ಅದರ ಜೊತೆಯಲ್ಲಿ ಪ್ರಭಾಕರ್ ಅವರು ನನ್ನ ಕ್ಲಾಸ್ಮೇಟ್, ನಾವು ಹೈಸ್ಕೂಲ್ ಅಲ್ಲಿ ಒಟ್ಟಿಗೆ ಶಾಲೆಗೆ ಹೋದವರು. ಶ್ರೀಯುತ ಲಯನ್ ಪ್ರಭಾಕರ್ ಗೌಡ ಮುಲ್ಮ ಇವರನ್ನು ಎಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಪೂರಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಲಯನ್ಸ್ ಕ್ಲಬ್ನ ಇನ್ನೋರ್ವ ಸದಸ್ಯೆ ಸುಂದರಿ ನಾಟ್ಯಪ್ಪ ನಾಯ್ಕ ಅವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನು ನಮ್ಮ ಶಾಲೆಯ ಎಲ್ಲ ಚಟುವಟಿಕೆಗಳಲ್ಲಿ ನಮಗೆ ಪ್ರೋತ್ಸಾಹವನ್ನು ನೀಡಿ ನಮ್ಮನ್ನು ಎಲ್ಲ ಚಟುವಟಿಕೆಗಳಿಗೆ ಹುರಿದುಂಬಿಸ್ತಾ ಇರುವವರು. ಅದರ ಜೊತೆಯಲ್ಲಿ ಈ ಸಲ ಲಿಯೋ ಕ್ಲಬ್ನ ನಿರ್ದೇಶಕರಾಗಿ ಕೂಡ ಲಿಯೋ ಕ್ಲಬ್ನ ಎಲ್ಲ ಚಟುವಟಿಕೆಗಳಲ್ಲಿ ಅವರು ಭಾಗವಹಿಸ್ತಾ ಇರ್ತಾರೆ. ನಮ್ಮವರೇ ಆದಂತಹ ಶ್ರೀಯುತ ರಮೇಶ್ ಇವರನ್ನು ಕೂಡ ಎಲ್ಲರ ಪರವಾಗಿ ಪೂರಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನು ಬಹುಶಃ ಅವರ ಯೋಗ ಇರಬಹುದು. ನಿನ್ನೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಲಿಯೋ ಕ್ಲಬ್ನ ಅಧ್ಯಕ್ಷರು, ಕೋಶಾಧಿಕಾರಿಗಳು ಭಾಗವಹಿಸಿದ್ದಾರೆ. ಇವತ್ತು ಮತ್ತೆ ನಮ್ಮ ಶಾಲೆಯಿಂದಲೇ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಒಂದು ಅವಕಾಶ ಅವರಿಗೆ ದೊರಕಿದೆ. ಈ ವರ್ಷದ ಎಲ್ಲಾ ಕಾರ್ಯಚಟುವಟಿಕೆಗಳನ್ನು ಅತ್ಯುತ್ತಮವಾಗಿ ನಿರ್ವಹಿಸಲಿಕ್ಕಿರುವಂತಹ ಲಿಯೋ ಕ್ಲಬ್ನ ಅಧ್ಯಕ್ಷರಾಗಿರುವಂತಹ ಲಿಯೋ ಅಭಿಜ್ಞಾ ಬಲ್ಮ ಇವರಿಗೆ ಕೂಡ ಎಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದರ ಜೊತೆಯಲ್ಲಿ ಈ ದಿನ ಲಿಯೋ ಕ್ಲಬ್ನ ಕಾರ್ಯದರ್ಶಿಯವರು ಕೂಡ ಆಗಮಿಸಿದ್ದಾರೆ. ಕುಮಾರಿ ಶಿವಾನಿ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಲಿಯೋ ಕ್ಲಬ್ನ ಕೋಶಾಧಿಕಾರಿಯಾಗಿರುವಂತಹ ಕುಮಾರ್ ರೋಹನ್ ಪವಾರ್ ಇವರು ಕೂಡ ಆಗಮಿಸಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ವೇದಿಕೆಯಲ್ಲಿ ಶ್ರೀಯುತ ಸುದರ್ಶನ್ ಅವರಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಬಹುಶಃ ಎಲ್ಲ ಕಡೆಗಳಲ್ಲಿ ಪ್ರಸಾರ ಮಾಡಲಿಕ್ಕೋಸ್ಕರ UPS ಚಾನೆಲ್ ನವರು ಆಗಮಿಸಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಇನ್ನು ನಮ್ಮ ಶಾಲಾ ಶಿಕ್ಷಕ ಬಂಧುಗಳು ಎಲ್ಲ ಕಾರ್ಯಚಟುವಟಿಕೆಗಳ ಅತ್ಯಂತ ಉತ್ತಮವಾದ ರೀತಿಯಲ್ಲಿ ನಡೆಸಿಕೊಡುವಂತ ನಮ್ಮ ಅತ್ಯುತ್ತಮವಾದಂತಹ ಶಿಕ್ಷಕ ಬಳಗ ಇದೆ. ಅವರೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಇನ್ನು ವಿದ್ಯಾರ್ಥಿಗಳು, ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಈಗ ಪಾಲುದಾರರಾಗಿದ್ದೀರಿ. ಈ ಕಾರ್ಯಕ್ರಮವನ್ನು ಅತ್ಯಂತ ಶಾಂತರಾಗಿ ಶಿಸ್ತಿನಿಂದ ವೀಕ್ಷಿಸಬೇಕು. ಎಲ್ಲ ಚಟುವಟಿಕೆಗಳಲ್ಲಿ ನೀವು ಕೂಡ ಭಾಗವಹಿಸಬೇಕಂತ ಹೇಳ್ತಾ ನಿಮಗೆ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ನನ್ನ ಸ್ವಾಗತ ಮಾತುಗಳನ್ನು ಮುಕ್ತಾಯ ಬಿಡುತ್ತಾ ಇದ್ದೇನೆ. ವಂದನೆಗಳು. ಸುಂದರ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರನ್ನು ಸ್ವಾಗತಿಸಿದ ಸರ್ ತಮಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಸಲ್ಲಿಸುತ್ತಾ, ಭಾರತದ ಶೌರ್ಯ, ಸಾಹಸ ಮತ್ತು ದೇಶಭಕ್ತಿಯ ಸಂಕೇತವಾದ ಕಾರ್ಗಿಲ್ ವಿಜಯೋತ್ಸವದ ಮಹತ್ವದ ಕುರಿತು ತಮ್ಮ ಅಮೂಲ್ಯ ವಿಚಾರಗಳನ್ನು ನಮ್ಮ ವಿದ್ಯಾರ್ಥಿಗಳೊಂದಿಗೆ ಹಂಚಿಕೊಂಡು ವಿದ್ಯಾರ್ಥಿಗಳಿಗೆ ಪ್ರೇರಣೆಯ ನುಡಿಗಳನ್ನಾಡಬೇಕಾಗಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಶ್ರೀಯುತ ಗೋಪಾಲಕೃಷ್ಣ ಸರ್ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರಗಳು. ನಾನು ಅಂದ್ರೆ ಗೋಪಾಲಕೃಷ್ಣ ಕಾಂಜೋಡು. ನನಗೆ ಜೀವನದಲ್ಲಿ ನಮ್ಮ ದೇಶದ ಪ್ರಧಾನಿಗಳ ಆಶಯವಾದಂತಹ 3 ಮುಖ್ಯ ಗುರಿಗಳಲ್ಲೂ ಕೆಲಸ ಮಾಡುವಂತ ಅವಕಾಶ ದೊರೆತದ್ದು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹೇಳಿದ್ರು, ಜೈ ಜವಾನ್ ಜೈ ಕಿಸಾನ್, ಅಂದ್ರೆ ರಾಷ್ಟ್ರಕ್ಕೆ 2 ಕಣ್ಣಿದ್ದಾಗೆ ಅಂತ ಹೇಳಿ. ಇಂದಿನ ಪ್ರಧಾನಿಗಳು ಅದಕ್ಕೆ ಇನ್ನೊಂದು ಶಬ್ದವನ್ನು ಹೆಜ್ಜೆಯನ್ನು ಸೇರಿಸಿ ಹೇಳಿದ್ರು, ಜೈ ವಿಜ್ಞಾನ್. ನಾನು ಈ 3 ಕ್ಷೇತ್ರದಲ್ಲಿ
ನಮ್ಮ ಹಿರಿಯರು ಮಾಡಿದ ಪುಣ್ಯದ ಫಲವು ನಾನು ಮಾಡ್ತಾ ಇರುವ ಕರ್ಮದ ಫಲವೂ ಗೊತ್ತಿಲ್ಲ. ನನಗೆ ಭಾಗವಹಿಸುವಂತ ಅವಕಾಶಗಳು, ಸಕ್ರಿಯವಾಗಿ ಇರುವಂತ ಸನ್ನಿವೇಶಗಳು ದೊರೆತವು. ನಾನೊಬ್ಬ ಸಾಮಾನ್ಯ ಕೃಷಿ ಕುಟುಂಬದಿಂದ ಜನಿಸಿ ಬಂದವ. ಆದ್ರಿಂದ ನಾನು ಜೈ ಜವಾನ್ ಆಗಿ, ಜೈ ಕಿಸಾನ್ ಆಗಿ ಬಂದೆ. ದೇಶ ಕಾಯುವಂತಹ ಕನಸು ಕಾಣುವುದು ಪ್ರತಿಯೊಬ್ಬನ ವ್ಯಕ್ತಿಯ, ದೇಶದ ಪ್ರಜೆಯ ಹಕ್ಕು. ಕಾಣಲೇಬೇಕದು. ನಮ್ಮ ದೇಶವನ್ನು ನಾವು ಕಾಯದೆ ಮತ್ತೆ ಯಾರು ಕಾಯೋದು? ಆದ್ರೆ ಅವಕಾಶ ಬರ್ತಾ ಇರ್ತದೆ. ಬಂದ ಅವಕಾಶದಲ್ಲಿ ನಾವು ಅದನ್ನು ಸದುಪಯೋಗ ಪಡಿಸಿಕೊಂಡು ಆ ಸ್ಥಾನವನ್ನು ತಲುಪುವುದು, ಅದು ನಮ್ಮ ಕಾರ್ಯಚಟುವಟಿಕೆಗಳಲ್ಲಿ ಮುಖ್ಯ ಗುರಿಯಾಗಿರ್ಬೇಕು. ನಾನು 1979ನೇ ಇಸ್ವಿಯಲ್ಲಿ ನನಗೆ ಭಾರತೀಯ ಸೇನೆಗೆ ಸೇರುವಂತ ಅವಕಾಶ ಲಭಿಸಿತ್ತು. ಹಾಗೆ ನಾನು ಸೇನೆಯಲ್ಲಿ ಸೇರಿ ಭಾರತೀಯ ತೋಪುಖಾನಾ ಕೇಂದ್ರ ಅಂತ ಹೇಳ್ತಾರೆ, ಆರ್ಟಿಲರಿ ರೆಜಿಮೆಂಟ್ ಆಫ್ ಆರ್ಟಿಲರಿ ಅಂತ ಹೇಳ್ತಾರೆ, ಅದರಲ್ಲಿ ನಾನು ಭರ್ತಿಯಾಗಿ ಸೇವೆ ಪ್ರಾರಂಭ ಮಾಡಿದೆ. ನನ್ನ ಪ್ರಾರಂಭದ ಸೇವೆಯು ಪೂರ್ವ ಭಾರತದಲ್ಲಿ ನಡೆಯಿತು, ಅರುಣಾಚಲ್ ಪ್ರದೇಶ ಈಗಿನ. ಹಾಗೆ ದೇಶದ ಉದ್ದಗಲಕ್ಕೂ ದೇಶದಿಂದ ಬಹಳ ಜವಾಬ್ದಾರಿ ಹೊತ್ತು ವಿದೇಶಕ್ಕೂ, ಶ್ರೀಲಂಕಾದಲ್ಲಿ IPK, ಭಾರತೀಯ ಶಾಂತಿ ಪಾಲನಾ ಪಡೆ, ಇಂಡಿಯನ್ ಪೀಸ್ ಕೀಪಿಂಗ್ ಫೋರ್ಸ್ ಅಂತ ಹೇಳ್ತದೆ, ಅದರಲ್ಲಿ 2 ವರ್ಷ ಭಾಗವಹಿಸಿದ್ದೆ ಸಕ್ರಿಯವಾಗಿ. ಅಲ್ಲೆಲ್ಲ ಹೇಗೆ ಅಂತ ಹೇಳಿದ್ರೆ, ನಾವು ವಿದೇಶದಲ್ಲಿ ಹೋಗಿ ನಮ್ಮ ಸೇನೆಯ ಪ್ರತಿನಿಧಿಯಾಗಿ ಒಬ್ಬ ಭಾಗವಹಿಸೋದು ದೊಡ್ಡ ಪ್ರಶ್ನೆ ಅಲ್ಲ. ಆದ್ರೆ ಅಲ್ಲಿ ದೇಶದ ಹೆಸರನ್ನು ಕಾಯ್ದುಕೊಳ್ಳುವುದು ಬಹಳ ದೊಡ್ಡ ಮುಖ್ಯ. ನಮ್ಮಿಂದ ಏನಾದ್ರೂ ಒಂದು ತಪ್ಪು ಘಟಿಸಿದಾಗ ಅಲ್ಲಿ ಯಾರು ನಮ್ಮ ಹೆಸರು ಹೇಳೋದಿಲ್ಲ. ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಭಾರತೀಯರು ಅಂತೇಳಿ. ಅಂದ್ರೆ ನಾವು ಒಬ್ಬ ತಪ್ಪು ಮಾಡಿದ್ರು ಈ ನಮ್ಮ 140 ಕೋಟಿ ಭಾರತೀಯರಿಗೂ ಆ ಕೆಟ್ಟ ಹೆಸರು ಬರ್ತದೆ. ಆದ್ರಿಂದ ನಮ್ಮ ಹೆಗಲಲ್ಲಿ ಆ ಜವಾಬ್ದಾರಿ ಬಹಳಷ್ಟು ಜಾಸ್ತಿ ಇರುತ್ತೆ. ನಮಗೆ ಏನೇ ಕಷ್ಟ ಬಂದ್ರು ನಮ್ಮಿಂದ ತಪ್ಪಾಗದಂತೆ ನಾವು ನಮ್ಮನ್ನು ರಕ್ಷಿಸಿಕೊಳ್ಳೋದು ಬಹಳ ಮುಖ್ಯ. ಹಾಗೆ ನನ್ನ ಸೇವೆಗಳನ್ನು ನಾನು ಬೇರೆ ಬೇರೆ ಕ್ಷೇತ್ರದಲ್ಲಿ ಮಾಡಿ ಜೈ ಜವಾನ್ ಆಗಿದ್ದು, IPKF ಅಲ್ಲಿ, ಹಾಗೆ ಪೂರ್ವ ಭಾರತದಲ್ಲಿ, ಮತ್ತೆ ನಮ್ಮ ದೇಶದೊಳಗೆ ನಡೆದಂತಹ ಬಹಳಷ್ಟು ಪ್ರಕೃತಿ ವಿಕೋಪಗಳ ಸಂದರ್ಭಗಳಲ್ಲಿ. ಭೂಕಂಪ ನಡೆಯಿತು, ಮಹಾರಾಷ್ಟ್ರದ ಹುಮ್ನಾಬಾದ್, ಲಾತೂರ್ ಭೂಕಂಪ. ಇಂಥದ್ರಲ್ಲಿ ನನಗೆ ಸಕ್ರಿಯವಾಗಿ ಕೆಲಸ ಮಾಡುವಂತ ಅವಕಾಶಗಳು ಲಭಿಸಿತ್ತು. ಮತ್ತೆ ಒಡಿಶಾದಲ್ಲಿ ಚಂಡಮಾರುತ ಬಂದಾಗ, ಪೂರ್ವ ಭಾರತದಲ್ಲಿ ಬೋಡೋ ಉಗ್ರರ ಹಾವಳಿ, ಹಾಗೆ ನಮ್ಮ ಪಂಜಾಬಿಗೆ ಬರುವಲ್ಲಿ ಅಲ್ಲಿಯೂ ಬೇರೆ ಬೇರೆ ರೀತಿಯ ಉಪಟಳಗಳು ನಡೀತಾ ಇದ್ದು, ಅದನ್ನು ಹತ್ತಿಕ್ಕುವ ಸಂದರ್ಭದಲ್ಲಿ ಕಾರ್ಯಾಚರಣೆಗಳು. ಅನಂತರ ಲಾಸ್ಟಿಗೆ ಬಂದು ಉತ್ತರ ಭಾರತದ ತುದಿಗೆ ಬಂದು ತಲುಪಿದ್ವು. ಅಲ್ಲಿ ನಮಗೆ ಇವರು ತಾಲಿಬಾನ್ಸ್ ಅಂತ ಹೇಳ್ತಾರೆ. ಈ ತಾಲಿಬಾನ್ಸ್ಗಳ ಒಟ್ಟಿಗೆ ಉಗ್ರವಾದಿಗಳ ಒಟ್ಟಿಗೆ ಹೋರಾಡುವಂತ ಅವಕಾಶಗಳು ಲಭಿಸಿತ್ತು. ಇದರಲ್ಲೆಲ್ಲ ನಾವು ಭಾಗವಹಿಸಿಕೊಂಡು ನಮ್ಮ ಕೆಲಸಗಳನ್ನು ಪೂರ್ಣ ಮಾಡಿಕೊಂಡು ಬಂದು, ಈ ಮಧ್ಯೆ ನಮಗೆ ಭಾರತದ ಮಹಾನ್ ಮಿಸೈಲ್ ಮ್ಯಾನ್ ಯಾರು ಹೇಳಿ ಮಕ್ಳೇ? ಯಾರನ್ನು ನಾವು ಮಿಸೈಲ್ ಮ್ಯಾನ್ ಅಂತ ಕರೀತೇವೆ? ನಮ್ಮ ರಾಷ್ಟ್ರಪತಿ ಆಗಿದ್ರು APJ ಅಬ್ದುಲ್ ಕಲಾಂ ಸರ್. ಅವರ ಜೊತೆಯಲ್ಲಿ 1 ತಿಂಗಳ ಕಾಲ ಸೇವೆ ಮಾಡುವಂತ ಅವಕಾಶ ನನಗೆ ಲಭಿಸಿತ್ತು. ಪೋಖ್ರಾನ್ ಕಾರ್ಯಕ್ರಮಗಳಲ್ಲಿ ನಾವು ಅವರ ಜೊತೆಲಿ ಭಾಗವಹಿಸಿದ್ದು. ಅವರು ಅಂತ ಮಹಾನ್ ವ್ಯಕ್ತಿ ಎಷ್ಟು ಸರಳವಾಗಿದ್ರು ಅಂತ ಹೇಳೋದಕ್ಕೆ ಒಂದು ಸಣ್ಣ ಉದಾಹರಣೆ ನಾನು ನಿಮಗೆ ಕೊಡ್ತೇನೆ. ಅವರು ಬಂದವರನ್ನು ಫೈರಿಂಗ್ ರೇಂಜ್ಗೆ ಕರ್ಕೊಂಡು ಹೋಗೋದು, ಅವರ 1 ತಿಂಗಳು ಅವರ ಸಂಪೂರ್ಣ ನೋಡಿಕೊಳ್ಳುವಂತ ಜವಾಬ್ದಾರಿ ನಮ್ಮ ಹೆಗಲಿಗೆ ಇತ್ತು. ನಾವು ಬೆಳಿಗ್ಗೆ ಎಂದಿನಂತೆ 5 ಗಂಟೆಗೆ ಅವರಿದ್ದ ರೂಮಿಗೆ ಬಂದವು. ರೂಮಿಗೆ ಬಂದಾಗುವಷ್ಟೊತ್ತಿಗೆ ರೂಮಿನಲ್ಲಿ ಲೈಟ್ ಇರಲಿಲ್ಲ. ನಾವು ಗಮನಿಸಿದ್ರು, ಇವ್ರು ಯಾಕಂದ್ರೆ ಹೇಳಲಿಲ್ವಾ ಅಂತ. ಮತ್ತೆ ನೋಡುವಾಗ ಹೊರಗೆ ಗಾರ್ಡನಲ್ಲಿ ಒಂದು ವ್ಯಕ್ತಿ ಓಡಾಡ್ತಾ ಇದ್ದಾರೆ. ಕೇವಲ ಒಂದು ಸಿಂಪಲ್ ಬನಿಯನ್ ಹಾಕಿದ್ದಾರೆ, ಒಂದು ಲುಂಗಿ ಇದೆ, ಕಾಲಿಗೆ ನಾರ್ಮಲ್ ಚಪ್ಪಲ್ ಹಾಕಿದ್ದಾರೆ, ಗಿಡಗಳಿಗೆ ನೀರು ಹಿಡಿದು ಹಾಕ್ತಾ ಇದ್ದಾರೆ. ನಾವು ಹಾಗಾದ್ರೆ ಅವ್ರ ಹತ್ರ ಕೇಳುವಂತಲ್ಲಿ ಹೋಗುವಷ್ಟೊತ್ತಿಗೆ ಕೇಳಿದ್ರು, ಸರ್ ಅಬ್ದುಲ್ ಕಲಾಂ ಸರ್ ಅವ್ರು ಬಂದ್ರೆ ಅಂತ ತಮಿಳಲ್ಲಿ ಕೇಳಿದ್ರು. ನಾನ್ ತಬ್ಬಿ ಅಬ್ದುಲ್ ಕಲಾಂ ಅಂತ ಹೇಳಿದ್ರು. ಅವಾಗ ಅವರು DRDO ಪ್ರೆಸಿಡೆಂಟ್ ಆಗಿದ್ರು.
ನಮಗೆ ಆಶ್ಚರ್ಯ ಆಯ್ತು. ನಾವು ಯಾವ ಮಹಾ ವ್ಯಕ್ತಿ ಬಹಳ ನಾವು ಇದರಲ್ಲಿ ಇರ್ಬೋದು ಅಂತ ನಿರೀಕ್ಷೆ ಮಾಡಿದ್ದು, ಆದ್ರೆ ಅವರು ಬಹಳ ಸರಳ ಸಜ್ಜನಿಕೆಯಲ್ಲಿದ್ದರು. ಕೂಡಲೇ ಅವರು ಬಂದರು, ರೂಮಿಗೆ ಬಂದರು, ಡ್ರೆಸ್ ಚೇಂಜ್ ಮಾಡಿ ಹೇಳಿದ್ರು, ನೀವು ಚಹಾ ಏನಾದ್ರು ಕುಡಿದ್ರ ಅಂತ ಕೇಳಿದ್ರು. ನಾನು ಹೇಳಿದೆ, ಇಲ್ಲ ಚಹಾ ಕುಡ್ದೆ ಬಂದು ಮೆಸ್ಸಲ್ಲಿ ಅಂತ ಹೇಳಿದ್ರು. ಆದ್ರೂ ಕೂಡ ಅವರಿಗೆ ತಂದಿಟ್ಟಂತ ಚಹಾದಲ್ಲಿ ಅವರು ನಾವು ಹೋದಂತ ಇಬ್ಬರಿಗೂ ಕೂಡ ಅದನ್ನೇ ಹಂಚಿಕೊಟ್ರು. ಅಂದ್ರೆ ತಾನೊಬ್ಬ ಕುಡಿಯೋದಲ್ಲೇ ಎಲ್ಲ ಹಂಚಿ ತಿನ್ಬೇಕು ಅಂತ ಹೇಳೋ ಒಂದು ಪಾಠ ಅವರಿಂದ ಮೊದಲದಾಗಿ ಅಲ್ಲಿ ಸಿಕ್ಕಿತ್ತು. ಮತ್ತೆ ಅವರು ಯಾವ ಗಿಡಗಳಿಗೆ ನೀರು ಹಾಕ್ತಿದ್ರು, ನನ್ನ ಜೊತೆಲಿ ಇದ್ದವರು ಹೇಳಿದ್ರು, ಸರ್ ಈಗ ನೀವು ನೀರ್ ಹಾಕ್ತಿದ್ದು ಅದೇನು ಫಲ ಕೊಡುವಂತ ಮರ ಅಲ್ಲ, ಅದು ಜಂಗಲ್ ಮುಟ್ಟು ಅಂತ ಹೇಳಿದ್ರು. ಅವ್ರು ಹೇಳಿದ್ರು, ಇನ್ನೇನಾಯ್ತು, ಅಲ್ಲಿ ಹಣ್ಣು ದೊರೆಯದಿದ್ರು ಬೇಸಿಗೆಲ್ಲ ನೆರಳು ಸಿಗುತ್ತಲ್ಲ ಅಂತ ಹೇಳಿದ್ರು. ಅಂದ್ರೆ ಪ್ರತಿ ಒಂದು ವಸ್ತುವಿನಲ್ಲೂ ನಮ್ಮ ಉಪಯೋಗಕ್ಕೆ ಬೇಕಾದಂತ ವಿಚಾರಗಳು ಇರ್ತವೆ. ಅದನ್ನು ಕಾಲಕ್ಕೆ ಸರಿಯಾಗಿ ಉಪಯೋಗಿಸುವಂತಹ ಚಾತುರ್ಯ ನಮ್ಮಲ್ಲಿ ಇರಬೇಕು ಅಂತ ಹೇಳುವಂತ ಪಾಠ ಅವರ ಎರಡನೇ ಪಾಠ ಕಲಿತೇವೆ. ಹೀಗೆ ಬೇರೆ ಬೇರೆ ಹಂತಗಳಲ್ಲಿ ಒಂದು ದಿನದಲ್ಲಿ ಅವರಂತರ ನಾವು ಬಹಳಷ್ಟು ಪಾಠಗಳನ್ನು ಕಲಿತು, ಅದು ನಮಗೆ ಗೊತ್ತಿಲ್ಲದೆ ಅವರು ನಮಗೆ ಟೀಚ್ ಮಾಡ್ತಾ ಇದ್ರು, ಗೊತ್ತಿಲ್ಲದೆ ನಾವು ಅದನ್ನು ಕಲಿತಾ ಇದ್ರು. ನಮಗೆ ಇವತ್ತಿಗೂ ನಮ್ಮ ಜೀವನದಲ್ಲಿ ಅದು ಉಪಯೋಗ ಬರ್ತಾ ಇದೆ. ಹಾಗೆ ದೇಶದ ಗಡಿ ವಿಚಾರಗಳಲ್ಲಿ ಬಂದಾಗ ಕೂಡ ಲಾಸ್ಟ್ ಈ ಆಪರೇಷನ್ ರಕ್ಷಕ್ ಕಾರ್ಯಾಚರಣೆಯಲ್ಲಿತ್ತು. ಕಾರ್ಗಿಲ್ ಯುದ್ಧದಿಂದ ಮೊದಲು ಆಪರೇಷನ್ ರಕ್ಷಕ್ ಕಾರ್ಯಾಚರಣೆಯಲ್ಲಿತ್ತು, ಮೇಘದೂತ್ ಮತ್ತು ರಕ್ಷಕ್ ಕಾರ್ಯಾಚರಣೆ. ಅದರಲ್ಲಿ ನನಗೆ ಒಂದು 23 ತಿಂಗಳು ಭಾಗವಹಿಸಲಿಕ್ಕೆ ಅವಕಾಶ ಸಿಕ್ಕಿತ್ತು. ಕಾರ್ಗಿಲ್ ಯುದ್ಧ ಸಮಯದಲ್ಲಿ ನಾನು ರಿಟೈರ್ಡ್ ಆಗಿ ಬಂದೆ. ಸೇನೆಯಲ್ಲಿ ಹೇಗೆ ಅಂತ ಹೇಳಿದ್ರೆ, ಅಂತ ಅವಶ್ಯ ಇದ್ರೆ ಮಾತ್ರ ನಾವು ನಮ್ಮ ಸರವನ್ನು ಮುಂದುವರಿದ್ದೇವೆ. ಆದ್ರೆ ನಾನು 15 ವರ್ಷದ ಅಗ್ರಿಮೆಂಟ್ ಅಲ್ಲಿ ಇದ್ದವ 18 ವರ್ಷ ಆಗಾಗಲೇ ಪೂರೈಸಿದ್ದೆ. ನನ್ನ ರಿಸರ್ವ್ ಸರ್ವಿಸ್ ಕೂಡ ಮುಗಿದೋಗಿತ್ತು. ಮತ್ತೆ ಕಾರ್ಗಿಲ್ ಯುದ್ಧ ಸಂದರ್ಭದಲ್ಲಿ ನಾನು ನಿವೃತ್ತನಾಗಿ ಬಂದೆ. ಇದು ನನಗೆ ಜೈ ಜವಾನ್, ಜೈ ಕಿಸಾನ್, ಜೈ ಜವಾನ್ ಎರಡಾಯಿತು. ನಿವೃತ್ತನಾಗಿ ಬಂದ ನಂತರ ಇಂದಿನ ಪ್ರಧಾನಿಗಳ ಆಶಯದಿಂದ ಜೈ ವಿಜ್ಞಾನ. ನಮ್ಮ ದೇಶದಲ್ಲಿ ಈಗ ಆಹಾರದ ಕೊರತೆ, ಅಂದ್ರೆ ಜನರ ಹತ್ರ ಹಣದ ಕೊರತೆ ಇಲ್ಲ, ಆಹಾರದ ಕೊರತೆ ಎದುರಾಗ್ತಾ ಇದೆ. ಪೌಷ್ಟಿಕ ಆಹಾರ, ದುಡ್ಡು ಕೊಟ್ಟರೆ ಆಹಾರ ಸಿಗ್ತದೆ, ಆದ್ರೆ ಪೌಷ್ಟಿಕ ಆಹಾರ ಸಿಗೋದಿಲ್ಲ. ಈ ನಿಟ್ಟಿನಲ್ಲಿ ನಾನು ಆಲೋಚಿಸಿಕೊಂಡು ನಾವು ವೈಜ್ಞಾನಿಕವಾಗಿ ಯಾವುದೇ ಪೊಲ್ಯೂಷನ್ ಇಲ್ಲದಂತ, ಕೆಮಿಕಲ್ ಪ್ರಯೋಗ ಆಗದಂತ ಕೃಷಿಯನ್ನು ಮಾಡಿ ಜನರ ಆರೋಗ್ಯ ಕಾಪಾಡುವಂತ ಒಂದು ಜವಾಬ್ದಾರಿ ನಮ್ಮ ಹೆಮ್ಮಲೆಯಲ್ಲಿ ಹೊತ್ಕೊಂಡಿದ್ದಾರೆ. ಹಾಗೆ ಇದು ಮಾಡ್ತಾ ಹೋದಾಗ ಡ್ರ್ಯಾಗನ್ ಫ್ರೂಟ್ ನನ್ನ ಕಣ್ಣಿಗೆ ಹೆಚ್ಚು ಕಾಣಿಸಿತ್ತು. ಅಂದ್ರೆ ಇದು ನಮ್ಮ ಉಪಯೋಗಕ್ಕೆ, ನಮ್ಮ ದೇಹದ ಆರೋಗ್ಯಕ್ಕೆ ಎಲ್ಲಾ ವಯೋಮಿತಿಯವರಿಗೂ, ಮಕ್ಕಳಿಂದ ಹಿಡಿದು ವೃದ್ಧರಿಗೂ, ಯಾವುದೇ ರೀತಿಯ ಅಸೌಖ್ಯದಲ್ಲಿ ಬಳಲುತ್ತಿದ್ದವರಿಗೂ ಉಪಯೋಗವಂತ ಹಣ್ಣು. ಮತ್ತೆ ಪ್ರಕೃತಿ ಸಹಜವಾಗಿ ಇದಕ್ಕೆ ಪ್ರೊಟೆಕ್ಷನ್ ಇದೆ. ಯಾಕಂದ್ರೆ ಮಂಗಗಳು ಇದನ್ನು ಮುಟ್ಟೋದಿಲ್ಲ, ಬಾವಲಿಕೆ ಹಾವಳಿ ಇಲ್ಲ, ನೀರಿನ ಉಪಯೋಗ ಬಹಳ ಕಮ್ಮಿ ಸಾಕು. ನಮ್ಮ ದೇಶದಲ್ಲಿ ನೀರಿನ ಕೊರತೆ ಎದುರಾಗ್ತಾ ಇದೆ. ಇದನ್ನು ಎಲ್ಲ ಮರಗಳು ನಾವು ಲೆಕ್ಕ ಹಾಕಿದ್ರೆ ಡ್ರ್ಯಾಗನ್ ಹಣ್ಣು ಅತಿ ಉಪಯುಕ್ತವಾದ ಹಣ್ಣು ಅಂತ ಹೇಳಿ ನಾವೊಂದು 5 ವರ್ಷಗಳ ಕಾಲ ನಾನು ಈ ಡ್ರ್ಯಾಗನ್ ಹಣ್ಣಿನ ಬಗ್ಗೆ ಅಧ್ಯಯನ ಮಾಡಿದೆ. ನಮ್ಮ ವಾತಾವರಣಕ್ಕೆ, ನಮ್ಮ ಇಲ್ಲಿಯ ಸ್ಥಿತಿಗತಿಗಳಿಗೆ ಯಾವ ತಳಿ ಒಳ್ಳೆಯದಾದ ತಳಿ. ಅದರಲ್ಲಿ ಒಂದು 66 ವೆರೈಟಿಗಳಿದ್ದಾವೆ. ಇದು ವಿದೇಶದ ಹಣ್ಣು. ಅದರಲ್ಲಿ ನಾನು ಸಿಯೋನ್ ರೆಡ್ ಅಥವಾ CMC ರೆಡ್, ರಾಯಲ್ ರೆಡ್ ಅಂತ ಈ ತಳಿಯನ್ನು ಆಯ್ಕೆ ಮಾಡಿದ್ದೇನೆ. ಇದು ಇದ್ದದ್ರಲ್ಲಿ ಸ್ವಲ್ಪ ಸಿಹಿ ಕಡಿಮೆ ಮತ್ತು ಖರ್ಚು ಕಡಿಮೆ, ಬೆಳಿಲಿಕ್ಕೆ ಬೆಳೆಯೂ ಜಾಸ್ತಿ ಬರುತ್ತೆ. ಆರೋಗ್ಯಪೂರ್ಣವಾದ ಹಣ್ಣು. ಅದನ್ನು ಬೆಳೆದಲಿಕ್ಕೆ ಸುರಾಗಿ 10 ವರ್ಷಗಳಾಯ್ತು. ನಾನು ಅದರಲ್ಲಿ ನನ್ನದೇ ಆದ ಒಂದು ನಿಯಮವನ್ನು ಅಳವಡಿಸಿಕೊಂಡೆ. ನನಗೆ ಎಷ್ಟು ಫಸಲು ಬರ್ತದೆ ಅದರಲ್ಲಿ 10% ಮಕ್ಕಳಿಗೆ ಹಂಚುವುದು ಅಂತ. ಮಕ್ಕಳಿಗೆ ಇದ್ರ ಬಗ್ಗೆ ಒಂದು ಹೇಳಿ ಮಕ್ಕಳಿಗೆ ಹಂಚುವುದು ಅಂತ. ಅದೇ ರೀತಿ ಕಳೆದ ವರ್ಷ ಸಾಮಾನ್ಯ ನಾನು 1 ಟನ್ ಹತ್ರ ಹಣ್ಣು ಹಂಚಿದ್ದೆ. ಈ ವರ್ಷ 1.5 ಟನ್ ಹಣ್ಣುಗಳನ್ನು ಬೇರೆ ಬೇರೆ ಶಾಲೆಗಳಲ್ಲಿ ಹಂಚುವಂತ ಗುರಿ ಇಟ್ಟುಕೊಂಡಿದ್ದೇನೆ. ಹಾಗೆ ಅವತ್ತು ಅಮಿತ್ ಸರ್ ಹತ್ರ ಕೇಳಿಕೊಂಡಾಗ ಅವರು ಅವಕಾಶ ಕೊಟ್ಟರು. ಇವತ್ತು ನಿಮ್ಮ ಎದುರು ಬಂದಿದ್ದೇನೆ. ಈಗ ಆರೋಗ್ಯಪೂರ್ಣವಾದ ಡ್ರ್ಯಾಗನ್ ಹಣ್ಣನ್ನು ನಿಮ್ಮೊಟ್ಟಿಗೆ ಸೇರಿಕೊಂಡು ನೀವು ಅದನ್ನು ತಿನ್ನಿ, ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ಬನ್ನಿ. ನಿಮ್ಮ ಮನೆಯಲ್ಲೂ ಹೇಳಿ ನಾವು ಇಂಥ ಹಣ್ಣು ಬೆಳಿಬೇಕು ಅಂತ. ಇದು ಆರೋಗ್ಯಪೂರ್ಣವಾದ ಹಣ್ಣು. ಹಾಗೆ ಅಲ್ಲಿ ನಾನು ವೈಜ್ಞಾನಿಕವಾಗಿ ಬೆಳೆದ ಕಾರಣದಿಂದ ಜೈ ವಿಜ್ಞಾನ ಎಂಬಂತ ಆಶಯವನ್ನು ಪೂರ್ಣಗೊಳಿಸಿದಂತಾಯ್ತು.
ಹಾಗೆ ಒಬ್ಬ ಯೋಧನಾಗಿ, ಒಬ್ಬ ಕೃಷಿಕನಾಗಿ, ಯೋಧನಾಗಿ, ಪುನಃ ಕೃಷಿಕನಾಗಿ ದೇಶ ಅವತ್ತು ಗಡಿ ಕಾಯ್ದೆ, ಈಗ ದೇಶದ ಆರೋಗ್ಯ ಕಾಯುವ ದೃಷ್ಟಿಯಿಂದ ಪ್ರಗತ ನಾನು ನನ್ನ ಕಾರ್ಯಪ್ರವೃತ್ತನಾಗಿದ್ದೇನೆ. ನನಗೆ 2 ಜನ ಮಕ್ಕಳು. ಮಗಳು ಆಸ್ಟ್ರೋಫಿಸಿಕ್ಸ್ ಅಲ್ಲಿ ಇದ್ ಮಾಡಿ, ಮಗಳು ಮತ್ತು ಅಳಿಯ ಇವತ್ತು US ಅಲ್ಲಿ ಇದ್ದಾರೆ. ಅಳಿಯ ಭಾರತದ ಆದಿತ್ಯ ಮಿಷನ್ ಅಲ್ಲಿ ಕೂಡ ಸೈಂಟಿಸ್ಟ್ ಆಗಿ ವರ್ಕ್ ಮಾಡಿದ್ದಾರೆ. ಈಗ ಮೊನ್ನೆ ಸ್ಪೇಸ್ ಸೆಂಟರ್ ಗೆ ಹೋಗಿದ್ರು ಸುನೀತಾ ವಿಲಿಯಮ್ಸ್ ಅವ್ರನ್ನು ಕರ್ಕೊಂಡು ಬರ್ಲಿಕ್ಕೆ. ಆ ಸ್ಪೇಸ್ ಕ್ಯಾಪ್ಸೂಲ್ ಅಲ್ಲಿ ಟೆಲಿಸ್ಕೋಪ್ ಡಿಸೈನರ್ ಆಗಿ ಅಳಿಯ ಕೆಲಸ ಮಾಡಿದ್ದಾರೆ, ಸೈಂಟಿಸ್ಟ್ ಆಗಿ. ಈಗ ಅಮೆರಿಕದ ಒಬ್ಬ ಸೀನಿಯರ್ ಸೈಂಟಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಮಗಳು ಆಸ್ಟ್ರೋಫಿಸಿಕ್ಸ್ ಅಮೆರಿಕದಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಮತ್ತೆ ಮಗ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಸೈಬರ್ ಸೆಕ್ಯೂರಿಟಿ PhD ಆಗಿ ಡಾಕ್ಟರೇಟ್ ಆಗಿ ಮಣಿಪಾಲ ಮೈಂಡ್ ಅಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ, ಸೊಸೈಟಿ ಸಾಫ್ಟ್ವೇರ್ ಇಂಜಿನಿಯರ್. ಹಾಗೆ ನನ್ನ ಕುಟುಂಬ ಜೈ ಕಿಸಾನ್, ಜೈ ಜವಾನ್, ಜೈ ವಿಜ್ಞಾನ್. ಹಾಗೆ ನಾವು ನಮ್ಮ ಕಾರ್ಯವನ್ನು ಸಮಾಜಕ್ಕೆ ಕೊಡ್ತಾ ಇದ್ದೇವೆ. ನಿಮ್ಮಲ್ಲಿ ಒಂದು ಕಳಕಳಿಯ ವಿನಂತಿ ಮಕ್ಕಳೇ, ನೀವು ದೊಡ್ಡದಾಗಿ ಯಾವುದೇ ಕ್ಷೇತ್ರದಲ್ಲಿ ದುಡಿರಿ, ರಾಷ್ಟ್ರಕ್ಕಾಗಿ ದುಡಿರಿ. ಸ್ವಾರ್ಥವನ್ನು ನೀವು ಬಯಸಬೇಡಿ. ನಿಮಗೆ ಲಭಿಸುವಂತ ಗೌರವ, ಸ್ಥಾನಮಾನ ತನ್ನಿಂತಾನೇ ಬರ್ತದೆ. ನಾನು ಸೇವಾ ನಿವೃತ್ತನೆಯಾಗಿ 29 ವರ್ಷದ ನಂತರ ಈ ವರ್ಷ ಭಾರತೀಯ ಭೂಸೇನೆಯಿಂದ ಕೊಡಲ್ಪಡುವಂತಹ ಚೀಫ್ ಆಫ್ ದಿ ಆರ್ಮಿ ಸ್ಟಾಫ್, ಸೇನಾ ಮಹಾದಂಡ ನಾಯಕರಿಂದ ಕೊಡುವಂತಹ ಸಾಧಕ ಯೋಧ ಪ್ರಶಸ್ತಿಗೆ ನನ್ನ ಹೆಸರು ಆಯ್ಕೆ ಆಯಿತು. ಅದು ವರ್ಷಕ್ಕೆ 4 ಜನರಿಗೆ ಸಿಗುವಂತ ಪ್ರಶಸ್ತಿ. ದಕ್ಷಿಣ ಭಾರತಕ್ಕೆ ಪ್ರಪ್ರಥಮವಾಗಿ ಬಂದದ್ದು. ಅದನ್ನು ಇದೇ 2026 ಮಾರ್ಚ್ 20ನೇ ತಾರೀಕಂದು ಆರ್ಮಿ ಹೆಡ್ ಕ್ವಾರ್ಟರ್ ಡೆಲ್ಲಿಯಲ್ಲಿ ನಾನು ಸ್ವೀಕರಿಸುವಂತ ಮಹಾ ಸುಯೋಗ ನನಗೆ ಲಭಿಸಿತು. ಇವತ್ತು ಇಂಥ ಪ್ರಸ್ತುತಿ ಸ್ವೀಕರಿಸಿ ನಾನು ನಿಮ್ಮ ಎದುರು ಬಂದು ನಿಂತಿದ್ದೇನೆ. ನೀವು ಕೂಡ ಇನ್ನು ಹಲವಾರು ಪ್ರಶಸ್ತಿಗಳನ್ನು ಸ್ವೀಕರಿಸಿ ಶಾಲೆಯ ಕೀರ್ತಿಯನ್ನು, ದೇಶದ ಕೀರ್ತಿಯನ್ನು, ಜೊತೆಯಲ್ಲಿ ನಿಮ್ಮ ಕೀರ್ತಿಯನ್ನು ಹೆಚ್ಚಿಸಿಕೊಂಡು ಶುದ್ಧ ಹಸ್ತರಾಗಿ, ಯಾವುದೇ ರೀತಿಯ ಪ್ರಲೋಭಕ್ಕೊಳಗಾಗದೆ, ಕೆಟ್ಟ ಚಟುವಟಿಕೆಗಳಲ್ಲಿ ಭಾಗವಹಿಸದೆ, ಕೆಟ್ಟ ದಾರಿ ಹಿಡಿಯದೆ ಒಳ್ಳೆದಾಗಿ ದೇಶವನ್ನು ಮುಂದೆ ಕಾಯಬೇಕು ಅಂತ ಹೇಳುವಂತ ಒಂದು ಆಶಯದೊಂದಿಗೆ ಅವಕಾಶ ಒದಗಿಸಿದ್ದಕ್ಕಾಗಿ ನಾನು ಎಲ್ಲರಿಗೂ ವಂದಿಸ್ತಾ ಜೈ ಹಿಂದ್, ಜೈ ಕರ್ನಾಟಕ. ಪ್ರಾಕೃತಿಕ ವಿಕೋಪ ಸಂದರ್ಭದಲ್ಲಿ ಹಾಗೆಯೇ ಉಗ್ರರ ದಾಳಿಯ ಸಂದರ್ಭದಲ್ಲಿ ತನ್ನನ್ನು ತಾನು ಯಾವ ರೀತಿ ಸೇನಾ ಕಾರ್ಯಾಚರಣೆಯಲ್ಲಿ ತೊಡಗಿಸಿಕೊಂಡಿದ್ದರು ಎಂಬುದನ್ನು ತಮ್ಮ ಅನುಭವದ ಮಾತಿನ ಮೂಲಕ, ಹಾಗೆಯೇ ವಿದ್ಯಾರ್ಥಿಗಳಿಗೆ ಸ್ವಾರ್ಥಕ್ಕಾಗಿ ಅಲ್ಲದೆ ರಾಷ್ಟ್ರಕ್ಕಾಗಿ ದುಡಿಯೋಣ ಎಂಬ ಕಿವಿಮಾತಿನೊಂದಿಗೆ ತಮ್ಮ ಅನುಭವದ ಮಾತಿನಿಂದ ಸ್ಫೂರ್ತಿಯ ನುಡಿಗಳನ್ನಾಡಿರುವ ಸರ್ ತಮಗೆ ಪ್ರೀತಿಪೂರ್ವಕ ಅಭಿವಂದನೆಗಳನ್ನು ಸಲ್ಲಿಸುತ್ತಾ, ದೇಶವನ್ನು ಕಾಪಾಡಿದ ಕೈಗಳು ಇಂದು ಸಮಾಜದ ಸೇವೆಯಲ್ಲಿಯೂ ತೊಡಗಿವೆ. ಭಾರತೀಯ ಸೇನೆಯ ನಿವೃತ್ತ ಇದೀಗ ಹಣ್ಣು ದೇಹಕ್ಕೆ ಆರೋಗ್ಯ ನೀಡಿದರೆ ದಾನ ಮನಸ್ಸಿಗೆ ಸಂತೋಷ ಮೂಡಿಸಬಹುದು. ಆರೋಗ್ಯಕರ ಜೀವನಕ್ಕೆ ಉತ್ತಮ ಆಹಾರ ಅತ್ಯಗತ್ಯ. ಈ ನಿಟ್ಟಿನಲ್ಲಿ ಮಕ್ಕಳ ಆರೋಗ್ಯದ ಕಾಳಜಿ ವಹಿಸಿ ಹಣ್ಣುಗಳನ್ನು ವಿತರಿಸಲಿದ್ದಾರೆ ನಮ್ಮ ಶ್ರೀಯುತರು. 1ನೇ ತರಗತಿಯ ಪುಟಾಣಿಗಳು ಸಾಲಾಗಿ ವೇದಿಕೆಗೆ ಬಂದು ಶ್ರೀಯುತರಿಂದ ಹಣ್ಣನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಸಂಬಂಧಿತರನ್ನು ಗೌರವಿಸುವುದು, ಸನ್ಮಾನಿಸುವುದು ನಮಗೆಲ್ಲರಿಗೂ ಒದಗಿರುವಂತಹ ಸೌಭಾಗ್ಯ. ಇದೀಗ ವೇದಿಕೆಯಲ್ಲಿರುವ ಎಲ್ಲ ಅತಿಥಿಗಳು ಮುಖ್ಯ ಅತಿಥಿಯಾದ ಶ್ರೀ ಗೋಪಾಲಕೃಷ್ಣ ಸರ್ ಇವರನ್ನು ಸನ್ಮಾನಿಸುವಂತಹ ಸುಂದರ ಕ್ಷಣ. ಜೈ ಜವಾನ್ ಜೈ ಕಿಸಾನ್ ಎಂಬ ಮಾತಿನಂತೆ ತಮ್ಮನ್ನು ತಾವು ನಮ್ಮೆಲ್ಲರ ದೇಶ ರಕ್ಷಣೆಯಲ್ಲಿ ಹಾಗೂ ಮನುಕುಲದ ಸೇವೆಯಲ್ಲಿ ತೊಡಗಿಸಿಕೊಂಡಿರುವಂತಹ ತಮ್ಮನ್ನು ಗೌರವಿಸುವುದು ನಮ್ಮೆಲ್ಲರ ಹೆಮ್ಮೆ. ತಮಗೆ ಆ ಭಗವಂತನು ಉತ್ತಮ ಆರೋಗ್ಯ, ಆಯಸ್ಸನ್ನಿತ್ತು ಕರುಣಿಸಲಿ ಎಂದು ಭಗವಂತನಲ್ಲಿ ಸ್ಮರಿಸಿಕೊಳ್ಳುತ್ತಿದ್ದೇವೆ.
ಇದೀಗ ಹಣ್ಣು ದೇಹಕ್ಕೆ ಆರೋಗ್ಯ ನೀಡಿದರೆ ದಾನ ಮನಸ್ಸಿಗೆ ಸಂತೋಷ ಮೂಡಿಸಬಹುದು. ಆರೋಗ್ಯಕರ ಜೀವನಕ್ಕೆ ಉತ್ತಮ ಆಹಾರ ಅತ್ಯಗತ್ಯ. ಈ ನಿಟ್ಟಿನಲ್ಲಿ ಮಕ್ಕಳ ಆರೋಗ್ಯದ ಕಾಳಜಿ ವಹಿಸಿ ಹಣ್ಣುಗಳನ್ನು ವಿತರಿಸಲಿದ್ದಾರೆ ನಮ್ಮ ಶ್ರೀಯುತರು. 1ನೇ ತರಗತಿಯ ಪುಟಾಣಿಗಳು ಸಾಲಾಗಿ ವೇದಿಕೆಗೆ ಬಂದು ಶ್ರೀಯುತರಿಂದ ಹಣ್ಣನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಒಂದು ಕ್ಲಾಸ್ ಬಗ್ಗೆ ಯಾವುದು ಸ್ವಲ್ಪ ದೊಡ್ಡ ಸಾಲಾಗಿ ಬರುವುದು 6ನೇ ತರಗತಿಯ ವಿದ್ಯಾರ್ಥಿ. ಭಾರತೀಯ ಸೇನೆಯಲ್ಲಿ ಸೈನಿಕ ಕೆಳಗೆ ಎದುರು ಲೈನಿಗೆ ನಿಲ್ಲಿ ಅವರು. ಧನ್ಯವಾದ. ರಮೇಶ್ ಕೊಡ್ತಾರೆ. ಯಾರು ರೆಡಿ ಮಾಡಿದ್ದಾರೆ ಅವರು? ರೆಡಿ ತರ ಮಾಡ್ಲಿ, ರೆಡಿ ಮಾಡ್ಲಿ ಅಭ್ಯಾಸ. ಅಲ್ಲೇ ಸೈಡ್ ನಿಲ್ಲಿ, ಕೆಲವರು ಈಚೆ ನಿಲ್ಲಿ. ಎಲ್ಲರಿಗೂ ಕೊಡಿ ಸರ್. ಅವ್ರನ್ನ ಮತ್ತೆ ಕೊಡೋದು ಎಲ್ಲ ಕೊಟ್ಟು ಅರ್ಧ ಗಂಟೆ ಎದುರು ನೋಡಿ, ಚಂದನೆ ಗಾಡಿ. ನಾನಿದ್ದೇನೆ ಅಂತ ಸೀರಿಯಸ್ ಅಲ್ಲಿ. ಈ ಹಣ್ಣಿನ ಉಪಯೋಗ ಅಂದ್ರೆ ಇದರಲ್ಲಿ 2 ವಿಚಾರವನ್ನು ನಾನು ಹೇಳ್ತೇನೆ. ಈ ಹಣ್ಣನ್ನು ಮಿಲ್ಕ್ ಶೇಕ್ ಆಗಿ ನಾವು ಕುಡಿಲಿಕ್ಕಾಗ್ತದೆ, ಜ್ಯೂಸ್ ಮಾಡಿ ಕುಡಿಲಿಕ್ಕಾಗ್ತದೆ, ಹಾಗೆ ಹಣ್ಣನ್ನು ಹಾಗೆ ತಿನ್ಬೋದು. ಮತ್ತೆ ಯಾರಿಗೆ ಮಕ್ಕಳಿಗೆ ಕೈ ಕಾಲು ಸೆಳೀತದೆ ಅಂತ ಹೇಳ್ತಾವಲ್ಲ, ರಾತ್ರಿ ಕೈ ಕಾಲು ಬಿಳಕೊಂಡು ಅಂತೇಳಿ ಅಂತವ್ರು ಇದನ್ನು ಸರಿಯಾಗಿ ತಿಂತಾ ಇದ್ರೆ ಇದರಲ್ಲಿ ಸ್ವಾಭಾವಿಕವಾಗಿ ಕಬ್ಬಿಣದ ಅಂಶ ಜಾಸ್ತಿ ಇರೋದ್ರಿಂದ ನಿಮ್ಮ ಶರೀರದಲ್ಲಿ ಕಬ್ಬಿಣದ ಕೊರತೆಯನ್ನು ನೀಗಿಸಿ ಐರನ್ ಕಂಟೆಂಟ್ ಅನ್ನು ಡೆವಲಪ್ ಮಾಡ್ತದೆ. ಮತ್ತೆ ಇದರ ಸಿಪ್ಪೆಯಲ್ಲಿಯೂ ಬಹಳಷ್ಟು ಉಪಯೋಗ ಇದೆ. ಇದರ ಸಿಪ್ಪೆಯಲ್ಲಿ ಪ್ರೋಟೀನ್ ಮತ್ತು ವಿಟಮಿನ್ ಇ ಜಾಸ್ತಿ ಇದೆ. ಇದು ನಮ್ಮ ಶರೀರದ ಸ್ಕಿನ್ನಿಗೂ ಮತ್ತು ಆರೋಗ್ಯಕ್ಕೆ ಬೇಕಾದಂತ ವಿಚಾರ ಇದರಲ್ಲಿದೆ. ಈ ಸಿಪ್ಪೆಯನ್ನು ಯಾವ ರೀತಿ ಉಪಯೋಗ ಮಾಡಬಹುದು ಅಂತ ಹೇಳಿದ್ರೆ, ನಾವು ದೋಸೆ, ಇಡ್ಲಿ ಇತ್ಯಾದಿಗಳನ್ನು ಮಾಡುವಾಗ ಅಕ್ಕಿಯೊಟ್ಟಿಗೆ ಅದನ್ನು ರುಬ್ಬಿದ್ರೆ ಒಂದು ಆರೋಗ್ಯಪೂರ್ಣವಾದ ಆಹಾರವನ್ನು ನಾವು ಉಪಯೋಗಿಸಲಿಕ್ಕಾಗ್ತದೆ. ಅದಲ್ಲದೆ ಸಿಪ್ಪೆಯಿಂದ ಬಾಜಿ, ಪಲ್ಯ ಅಥವಾ ಸಾರು ಮಾಡುವಾಗ ಹಾಕಿ ಟೊಮೆಟೊದ ಬದಲಿಗೆ ಹಾಕಿ ಉಪಯೋಗಿಸಲಿಕ್ಕಾಗ್ತದೆ.
ಅಂದ್ರೆ ಸರ್ವತೋಮುಖವಾಗಿ ಇದು ಎಲ್ಲಾ ರೀತಿಯಿಂದಲೂ ಆರೋಗ್ಯವಾಗಿ ಪೌಷ್ಟಿಕವಾಗಿ ನಮ್ಮ ಉಪಯೋಗ ಇರುವಂತಹ ಒಂದು ಹಣ್ಣು. ಎಲ್ಲ ವಿದ್ಯಾರ್ಥಿಗಳಿಗೆ ತುಂಬಾ ರುಚಿಕರವಾದ ಹಾಗೆ ಸರ್ವತೋಮುಖ ಉಪಯುಕ್ತವಾದಂತಹ ಎಲ್ಲ ರೀತಿಯಲ್ಲಿಯೂ ಉಪಯೋಗವಿರುವಂತಹ ಒಂದು ಹಣ್ಣನ್ನು ಎಲ್ಲ ಮಕ್ಕಳಿಗೆ ಹಣ್ಣನ್ನು ವಿತರಿಸಿ ಇದೀಗ ಸಾಂಕೇತಿಕವಾಗಿ ಒಂದೆರಡು ಕ್ಲಾಸಿಗೆ ಮಾತ್ರ ಈ ವೇದಿಕೆಯಲ್ಲಿ ವಿತರಿಸಿದ್ದೇವೆ. ಎಲ್ಲ ವಿದ್ಯಾರ್ಥಿಗಳಿಗೆ ಈ ಹಣ್ಣನ್ನು ನೀಡಿರುತ್ತಾರೆ. ಒಂದು ಸಲ ಜೋರಾಗಿ ಅವರಿಗೆ ಚಪ್ಪಾಳೆಯ ಮೂಲಕ ಅಭಿನಂದನೆಯನ್ನು ಸಲ್ಲಿಸುವ. ವಿದ್ಯಾರ್ಥಿಗಳಿಗೆ ತಮ್ಮ ಮನೆಯಲ್ಲಿಯೂ ಇಂತಹ ಆರೋಗ್ಯಕರವಾದಂತಹ ಆಹಾರಾಭ್ಯಾಸಗಳನ್ನು ರೂಢಿಸಿಕೊಳ್ಳುವಂತಹ ಸಂದೇಶ. ಸರ್, ತಮಗೆ ನಮ್ಮೆಲ್ಲರ ಪರವಾಗಿ ಇನ್ನೊಮ್ಮೆ ಹೃದಯ ಸ್ಪರ್ಶಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೇವೆ. ಬೆಳ್ತಂಗಡಿ ಲಿಯೋ ಕ್ಲಬ್ ಇದರ ವತಿಯಿಂದ ಸಹಯೋಗದಲ್ಲಿ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಪಂಗಾಡಿ ಇದರ ಸಿ.ವಿ. ರಾಮನ್ ಇಕೋ ಕ್ಲಬ್ ಇದರ ಸಹಯೋಗದಲ್ಲಿ ನಡೆದಿರುವಂತಹ ಇವತ್ತಿನ ಒಂದು ಸುಂದರ ಅದ್ಭುತವಾದಂತಹ ಕಾರ್ಯಕ್ರಮ ಎಲ್ಲ ಮಕ್ಕಳಿಗೆ ಡ್ರ್ಯಾಗನ್ ಫ್ರೂಟ್ಸ್ ವಿತರಣಾ ಕಾರ್ಯಕ್ರಮ. ನಮ್ಮ ಲಯನ್ಸ್ ಕ್ಲಬ್ಬಿನ ಹಿರಿಯರು ಡಾಕ್ಟರ್ ಗೋಪಾಲಕೃಷ್ಣ ಕಾಂಚೋಡಿ ಅವರ ನೇತೃತ್ವದಲ್ಲಿ ಅವರ ಒಂದು ಸಾರಥ್ಯದಲ್ಲಿ ಇವತ್ತು ನಿಮ್ಗೆಲ್ಲರಿಗೂ ಕೂಡ ಡ್ರ್ಯಾಗನ್ ಫ್ರೂಟ್ಸ್ ಅತ್ಯಂತ ರುಚಿಕರವಾದಂತಹ ಆರೋಗ್ಯಭರಿತವಾದಂತಹ ಹಣ್ಣನ್ನು ನಿಮಗೆ ವಿತರಿಸಿದ್ದಾರೆ. ಮಾಜಿ ಯೋಧರು ಸೈನ್ಯ ದಳದಲ್ಲಿ ಉನ್ನತ ಹುದ್ದೆಯಲ್ಲಿದ್ದು ಇತ್ತೀಚೆಗೆ ರಾಷ್ಟ್ರ ಮಟ್ಟದ ಪ್ರಶಸ್ತಿಯನ್ನು ಕೂಡ ಪಡೆದಿರುವಂತಹ ಶ್ರೀ ಗೋಪಾಲಕೃಷ್ಣ ಕಾಂಚೋಡಿ ಇವರಿಗೆ ಆತ್ಮೀಯವಾದಂತಹ ಎಲ್ಲರ ಪರವಾಗಿ ಅಭಿವಂದನೆಗಳನ್ನು ಹೇಳ್ತಾ ಇದ್ದೇವೆ. ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರಾಗಿರುವಂತಹ ಅಭಿಜ್ಞಾ ಬಳ್ಮ ಇವರು ಇದ್ದಾರೆ. ಅವರಿಗೂ ಕೂಡ ಎಲ್ಲರ ಪರವಾಗಿ ಆತ್ಮೀಯವಾದಂತಹ ಅಭಿವಂದನೆಗಳನ್ನು ಹೇಳ್ತಾ ಇದ್ದೇವೆ. ಲಯನ್ಸ್ ಕ್ಲಬ್ಬಿನ ಕಾರ್ಯದರ್ಶಿಗಳು ರಾಷ್ಟ್ರ ಮಟ್ಟದವರೆಗೂ ತಮ್ಮ ಹೆಸರನ್ನು ಹರಡಿಸಿರುವಂತಹ ಕೀರ್ತಿ ಪತಾಕೆಯನ್ನು ಹಾರಿಸಿರುವಂತಹ ಈ ಶಾಲೆಯ ಮುಖ್ಯ ಶಿಕ್ಷಕ ಶ್ರೀಯುತ ಲಯನ್ಸ್ನ ಕಾರ್ಯದರ್ಶಿಗಳು ಆಗಿರುವ ಈ ಶಾಲೆಯ ಮುಖ್ಯ ಶಿಕ್ಷಕ ಶ್ರೀ ಅಮಿತಾನಂದ ಹೆಗ್ಡೆ ಅವರಿಗೆ ಆತ್ಮೀಯವಾದಂತಹ ಅಭಿವಂದನೆಗಳು, ಧನ್ಯವಾದಗಳು. ಲಯನ್ಸ್ ಕ್ಲಬ್ ಅಲ್ಲಿ ಅತ್ಯಂತ ಹಿರಿಯರು ಎಲ್ಲ ಕಾರ್ಯಕ್ರಮಗಳಿಗೆ ಮಾರ್ಗದರ್ಶಕರಾಗಿರುವಂತಹ ಶ್ರೀ ಪ್ರಭಾಕರ ಬಳ್ಮ ಇವರಿಗೆ ಆತ್ಮೀಯವಾದಂತಹ ಅಭಿವಂದನೆಗಳನ್ನು ಹೇಳ್ತಾ ಇದ್ದಾರೆ. ಲಯನ್ಸ್ ಕ್ಲಬ್ಬಿನ ಕೋಶಾಧಿಕಾರಿಗಳಾಗಿರುವಂತಹ ನಾಣ್ಯಪ್ಪ ನಾಯ್ಕ ಇವರಿಗೆ ಆತ್ಮೀಯವಾದಂತಹ ವಂದನೆಗಳನ್ನು ಹೇಳ್ತಿದ್ದೇವೆ. ಅವರ ಧರ್ಮಪತ್ನಿ ಲಯನ್ಸ್ ಸುಂದರಿ ನಾಣ್ಯಪ್ಪ ನಾಯ್ಕ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರಿಗೂ ಆತ್ಮೀಯವಾದಂತಹ ವಂದನೆಗಳು. ಲಯನ್ಸ್ ಕ್ಲಬ್ಬಿನ ಕಾರ್ಯದರ್ಶಿ ಆಗಿರುವಂತಹ ಶಿವಾನಿ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೂ ಕೂಡ ಲಿಯೋ ಶಿವಾನಿ ಅವರಿಗೆ ಅಭಿವಂದನೆಗಳನ್ನು ಹೇಳ್ತಾ ಇದ್ದಾರೆ, ಶಿವಾನಿ ಶೆಟ್ಟಿ. ಹಾಗೆ ಲಯನ್ಸ್ ಕ್ಲಬ್ಬಿನ ಲಿಯೋ ಕ್ಲಬ್ಬಿನ ಕೋಶಾಧಿಕಾರಿ ರೋಹನ್ ಪವಾರ್ ಅವರು ಇದ್ದಾರೆ. ರೋಹನ್ ಪವಾರ್ ಅವರಿಗೂ ಕೂಡ ಆತ್ಮೀಯವಾದಂತಹ ಧನ್ಯವಾದ ಹೇಳ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಈ ಶಾಲೆಯ ಶಾಲಾಪತಿ ಮತ್ತು ಮೇಲ್ಸ್ತರ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಹರೀಶ್ ಮಂಜಲ್ ಅವರಿದ್ದಾರೆ. ಅವರಿಗೂ ಆತ್ಮೀಯವಾದಂತಹ ಅಭಿವಂದನೆಗಳನ್ನು ಹೇಳ್ತಾ ಇದ್ದೇನೆ. ಹಾಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಲಯನ್ಸ್ ನ ಸುದರ್ಶನ್ ಅವರು ಕೂಡ ಇದ್ದಾರೆ. ಅವರಿಗೂ ಕೂಡ ಆತ್ಮೀಯವಾದಂತಹ ಅಭಿವಂದನೆಗಳನ್ನು ಹೇಳ್ತಾ ಇದ್ದೇವೆ. ನಾವೊಂದು ದಿಢೀರಾಗಿ ದೇವನಾರಿ ಶಾಲೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಲಯನ್ಸ್ ಕ್ಲಬ್ ಮತ್ತು ಲಿಯೋ ಕ್ಲಬ್ನ ಸಹಭಾಗಿತ್ವದಲ್ಲಿ ಈ ದಿನ ಬೇರೆ ಬೇರೆ ಶಾಲೆಗಳಿಗೆ ಡ್ರ್ಯಾಗನ್ ಫ್ರೂಟ್ಸ್ ಅನ್ನು ಕೊಡುವಂಥ ಒಂದು ಕಾರ್ಯಕ್ರಮ. ನಮ್ಮ ಲಯನ್ಸ್ ಕ್ಲಬ್ಬಿನ ಗೌರವಾನ್ವಿತ ಸದಸ್ಯರು ಆರ್ಮಿಯಲ್ಲಿ ಹಲವಾರು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾಗಿ ಒಬ್ಬ ಕೃಷಿಕರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇರುವಂತಹ ಡಾಕ್ಟರ್ ಕೃಷಿ ಕ್ಷೇತ್ರದಲ್ಲಿ ಡಾಕ್ಟರೇಟ್ ಹಾಗೂ ಇದರ ರಾಷ್ಟ್ರ ಪ್ರಶಸ್ತಿಯನ್ನು ಕೂಡ ಯೋಧರಾಗಿ ಪಡೆದಿರುವಂತಹ ಶ್ರೀಯುತ ಗೋಪಾಲಕೃಷ್ಣ ಕಾಂಚೋಡ್ ಅವರು ಈ ಒಂದು ಹಣ್ಣನ್ನು ವಿತರಿಸುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಎಲ್ಲರನ್ನು ಕೂಡ ಆತ್ಮೀಯವಾಗಿ ಈ ಸಂದರ್ಭದಲ್ಲಿ ನಾನು ಸ್ವಾಗತಿಸ್ತಾ ನಾವು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಯಾಕಂದ್ರೆ ಹೆಚ್ಚು ಹೊತ್ತು ನಾವು ತಗೊಳ್ಳುವುದಿಲ್ಲ. ಮೇಡಮ್ ಅವರು ಒಂದು ಮಾತಿನಲ್ಲಿ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಸ್ವಾಗತ ಹೇಳಿದ್ರೆ ಆಯ್ತು. ಬನ್ನಿ ಮೇಡಮ್. ದಿನ ನಮ್ಮ ಶಾಲೆಗೆ
ಸರ್ ಬಂಗಾಡಿಯ ಸರ್ ಅಮಿತಾನಂದ್ರ ಸರ್ ನೇತೃತ್ವದಲ್ಲಿ ಬಂದಿರುವ ಲಯನ್ಸ್ ಕ್ಲಬ್ಬಿನ ಎಲ್ಲ ಪದಾಧಿಕಾರಿಗಳಿಗೆ ನಮ್ಮ ಶಾಲೆಯ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ವಂದನೆಗಳನ್ನು ಸಲ್ಲಿಸ್ತಾ ಈ ದಿನ ಬೆಳ್ತಂಗಡಿ ಲಯನ್ಸ್ ಕ್ಲಬ್ ಮತ್ತು ಲಿಯೋ ಕ್ಲಬ್ನ ವತಿಯಿಂದ ನಾವು ಸರ್ಕಾರಿ ಉನ್ನತೀಕರಿಸಿದ ಪ್ರಾಥಮಿಕ ಶಾಲೆ ಕೆಲ್ಲೂರು ಇಲ್ಲಿ ಡ್ರ್ಯಾಗನ್ ಫ್ರೂಟ್ಸ್ ವಿತರಣೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ನಮ್ಮ ಲಯನ್ಸ್ ಕ್ಲಬ್ನ ಹಿರಿಯ ಸದಸ್ಯರಾಗಿದ್ದುಕೊಂಡು ಭಾರತೀಯ ಸೇನೆಯಲ್ಲಿ ಕಾರ್ಯವನ್ನು ನಿರ್ವಹಿಸಿ ನಿವೃತ್ತರಾಗಿ ಒಬ್ಬ ಉತ್ತಮ ಕೃಷಿಕನಾಗಿ ಬೆಳೆದಿರುವಂತಹ ಶ್ರೀಯುತ ಲಯನ್ ಗೋಪಾಲಕೃಷ್ಣ ಕಾಂಚೋಡ್ ಇವರು ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಡ್ರ್ಯಾಗನ್ ಫ್ರೂಟ್ಸ್ ಅನ್ನು ವಿತರಣೆ ಮಾಡಲಿಕ್ಕೆ ಇದ್ದಾರೆ. ಇದು ಅವರ ಒಂದು ಸೇವಾ ಚಟುವಟಿಕೆ. ಲಯನ್ ಗೋಪಾಲಕೃಷ್ಣ ಕಾಂಚೋಡ್ ಅವರು ಭಾರತೀಯ ಸೇನೆಯಲ್ಲಿ ಹಲವಾರು ವರ್ಷಗಳ ಸೇವೆಯನ್ನು ನಡೆಸಿ ಕಳೆದ ವರ್ಷ ಉತ್ತಮ ಯೋಧ ಅನ್ನುವಂತ ಒಂದು ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಅದೇ ರೀತಿಯಲ್ಲಿ ಕೃಷಿಕ ಕ್ಷೇತ್ರದಲ್ಲಿ ಕೂಡ ತಾನು ಒಬ್ಬ ಕೃಷಿಕನಾಗಿ ಹಲವಾರು ಗಿಡಗಳನ್ನು ನೆಟ್ಟು, ಉದಾಹರಣೆಗೆ ಅವರು ತುಂಬಾ ಡ್ರ್ಯಾಗನ್ ಫ್ರೂಟ್ಸ್ ಗಿಡಗಳನ್ನು ನೆಟ್ಟು ಅದನ್ನು ಅತ್ಯುತ್ತಮವಾಗಿ ಬೆಳೆಸ್ತಾ ಇದ್ದಾರೆ. ಅವರಿಗೆ ಈ ಕೃಷಿ ಕ್ಷೇತ್ರದಲ್ಲಿ ಕೂಡ ಡಾಕ್ಟರೇಟ್ ಪದವಿಯನ್ನು ಕೂಡ ಸರ್ಕಾರ ನೀಡಿರುವಂತದ್ದು ನಾವೆಲ್ಲರೂ ಹೆಮ್ಮೆ ಪಡುವಂತ ಒಂದು ವಿಷಯ. ಈ ದಿನ ಅವರು ಉತ್ಪಾದನೆ ಮಾಡಿದಂತಹ ಡ್ರ್ಯಾಗನ್ ಫ್ರೂಟ್ಸ್ ಅಲ್ಲಿ 10% ಡ್ರ್ಯಾಗನ್ ಫ್ರೂಟ್ಸ್ ಅನ್ನು ತಾಲೂಕಿನ ವಿವಿಧ ಶಾಲೆಗಳಿಗೆ, ಶಾಲೆಯ ವಿದ್ಯಾರ್ಥಿಗಳಿಗೆ ಹಂಚಿ ಒಂದು ಸೇವಾ ಚಟುವಟಿಕೆ ನಡೆಸ್ತಾ ಇದ್ದಾರೆ. ಇದು ನಮ್ಮ ಲಯನ್ಸ್ ಮತ್ತು ಲಿಯೋ ಕ್ಲಬ್ಬಿನ ಒಂದು ಸೇವಾ ಚಟುವಟಿಕೆಯೂ ಕೂಡ ಹೌದು. ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲರನ್ನು ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರು ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ನಮ್ಮ ಜೊತೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ನಮ್ಮ ಲಯನ್ಸ್ ಲಯನ್ಸ್ ಹಾಗೂ ಲಿಯೋ ಕ್ಲಬ್ಬಿನ ಎಲ್ಲ ಸರ್ವ ಸದಸ್ಯರುಗಳೇ, ಇವತ್ತು ನಮ್ಮ ಮಕ್ಕಳಿಗೆ ಈಗ 3ನೇ ಶಾಲೆಗೆ ನಾವು ಡ್ರ್ಯಾಗನ್ ಫ್ರೂಟ್ಸ್ ಕೊಡ್ತಾ ಇದ್ದೇವೆ. ಈಗ ನಮ್ಮ ಶಾಲೆಯಲ್ಲಿ ಈಗ ನಮ್ಮ ಮಕ್ಕಳಿಗೆ ಕೊಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದ ರೂವಾರಿ ಉತ್ತಮ ಕೃಷಿಕರು, ಸಾಧಕ
ಪ್ರಶಸ್ತಿಯನ್ನು ಯೋಧ ಪ್ರಶಸ್ತಿಯನ್ನು ಕೂಡ ಪಡೆದಿರುವಂತಹ ಸೈನಿಕದಲ್ಲಿ ಉನ್ನತ ಹುದ್ದೆಯಲ್ಲಿದ್ದು ಅನೇಕ ಪ್ರಶಸ್ತಿಯನ್ನು ಭಾಜನರಾಗಿರುವಂತಹ ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಕೂಡ ತನ್ನ ಕರ್ತವ್ಯವನ್ನು ಆ ಸಮಯದಲ್ಲಿ ನಿರ್ವಹಿಸಿ ನಮ್ಮ ರಾಷ್ಟ್ರದ ಹಿರಿಯರು ನಮ್ಮ ಮಾಜಿ ರಾಷ್ಟ್ರಪತಿಗಳಾದಂಥ ಎ ಜೆ ಅಬ್ದುಲ್ ಕಲಾಂರವರ ಜೊತೆ ಕೂಡ ಪೋಖ್ರಾನ್ ಅಣು ಪ್ರಯೋಗ ಅದರಲ್ಲಿ ಕೂಡ ಕಾರ್ಯನಿರ್ವಹಿಸಿರುವಂತಹ ಡಾಕ್ಟರ್ ಗೋಪಾಲಕೃಷ್ಣ ಕಾಂಚೋಡು ಇವರು ನಮ್ಮ ಶಾಲೆಗೆ ಆಗಮಿಸಿದರೆ ಅವರಿಗೆ ಎಲ್ಲರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮ ಲಯನ್ಸ್ ಹಾಗೂ ಲಿಯೋ ಕ್ಲಬ್ಬಿನ ಅಡಿಯಲ್ಲಿ ನಡೀತಾ ಇದೆ. ಲಯನ್ಸ್ ಲಿಯೋ ಕ್ಲಬ್ಬಿನ ಅಧ್ಯಕ್ಷರಾಗಿರುವಂತಹ ಕುಮಾರಿ ಅಭಿಜ್ಞಾ ಬೊಳ್ಮಾರವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಅಲ್ಲಿ ಹಿಂದುಗಡೆ ನಿಮಗೆ ಬ್ಯಾನರ್ ಕಾಣ್ತಾ ಉಂಟಲ್ವ, ಅದು ಲಿಯೋ ಕ್ಲಬ್ ಲಯನ್ಸ್ನಲ್ಲಿ ಇನ್ನೊಂದು ಕಿರಿಯ ಆದಂಥ ಕಾಲೇಜು ವಿದ್ಯಾರ್ಥಿಗಳ ಮಟ್ಟದ ಯುವಕರ ಒಂದು ತಂಡ. ಆ ತಂಡ ಇವತ್ತು ನಮ್ಮ ತಾಲೂಕಿನಲ್ಲಿ ಬೇರೆ ಬೇರೆ ಶಾಲೆಗಳಲ್ಲಿ, ಗ್ರಾಮ ಪಂಚಾಯತ್ಗಳಲ್ಲಿ, ಆರೋಗ್ಯ ಇಲಾಖೆಯಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಮತ್ತು ಸಮಾಜಮುಖಿ ಸಹಕಾರದ ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಲಿಯೋ ಕ್ಲಬ್ಬಿನ ಅಧ್ಯಕ್ಷೆ ಅಭಿಜ್ಞಾ ಬೊಳ್ಮಾರವರಿಗೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಬೆಳ್ತಂಗಡಿ ಲಯನ್ಸ್ ಕ್ಲಬ್ಬಿನ ಕಾರ್ಯದರ್ಶಿಯಾಗಿರುವಂತಹ ಶ್ರೀ ಅಮಿತಾನಂದ ಹೆಗ್ಡೆ ಬಂಗಾಡಿ ಶಾಲೆಯ ಮುಖ್ಯ ಶಿಕ್ಷಕರು, ರಾಷ್ಟ್ರ ಮಟ್ಟದವರೆಗೂ ನಮ್ಮ ಶಿಕ್ಷಕ ವೃತ್ತಿಯಲ್ಲಿ ಅತ್ಯಂತ ಹೆಸರುವಾಸಿಯಾಗಿರುವಂತಹ ಅಮಿತಾನಂದ ಹೆಗ್ಡೆ ಅವರಿಗೆ ಕೂಡ ಆತ್ಮೀಯವಾದ ಸ್ವಾಗತ ಕೋರ್ತಾ ಇದ್ದೇನೆ. ಲಯನ್ಸ್ ಕ್ಲಬ್ಬಿನ ಕೋಶಾಧಿಕಾರಿ ಅಂತ ನಾಣ್ಯಪ್ಪ ನಾಯಕರವರು ನಮ್ಮ ಜೊತೆ ಇದ್ದಾರೆ. ಅವರು ಬೆಳ್ತಂಗಡಿ ತಾಲೂಕಿನಲ್ಲಿ ಲಯನ್ಸ್ನಲ್ಲಿ ಉನ್ನತ ಕೆಲಸವನ್ನು ಮಾಡ್ತಾಯಿದ್ದಾರೆ, ಉತ್ತಮವಾದಂಥ ಚಟುವಟಿಕೆಗಳನ್ನು ಮಾಡ್ತಾಯಿದ್ದಾರೆ. ಅವರಿಗೆ ಆತ್ಮೀಯದ ಸ್ವಾಗತ ಕೋರ್ತಾ ಇದ್ದೇನೆ. ಲಯನ್ ಸುಂದರಿ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಎಲ್ಲ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಭಾಗಿಯಾಗಿದ್ದಾರೆ. ಅವರಿಗೂ ಕೂಡ ಆತ್ಮೀಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಲಯನ್ಸಿನ ಹಿರಿಯರು ಲಯನ್ ರಾಮಕೃಷ್ಣ ಗೌಡರು ನಮ್ಮ ಇಂದಬೆಟ್ನವರೇ, ಅವರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಲಯನ್ ಪ್ರಭಾಕರ ಬೊಳ್ಮರವರು ನಮ್ಮ ಜೊತೆ ಇದ್ದಾರೆ. ಅವರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಲಿಯೋ ಕ್ಲಬ್ಬಿನ ಕಾರ್ಯದರ್ಶಿಯಾಗಿರುವಂತಹ ಶಿವಾನಿ ಶೆಟ್ಟಿ ಅವರಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಕೋಶಾಧಿಕಾರಿಯಾಗಿರುವಂಥ ರೋಹನ್ ಪವಾರ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಎಲ್ಲ ನಮ್ಮ ಮುಖ್ಯವಾಗಿ ಇವತ್ತಿನ ಕಾರ್ಯಕ್ರಮಗಳನ್ನು ಬೆಳ್ತಂಗಡಿ ತಾಲೂಕಿನಲ್ಲಿ ಅತ್ಯಂತ ಹೆಸರುವಾಸಿಯಾದಂಥ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ಎಲ್ಲ ಸಹೋದ್ಯೋಗಿಗಳಿಗೆ, ವಿದ್ಯಾರ್ಥಿಗಳಿಗೆ ಸ್ವಾಗತವನ್ನು ಕೋರ್ತಾ ನನ್ನ ಹೆಸರು ನವೀನ್ ಅಂತ. ಆ್ಯಕ್ಚುಲಿ ನಮಗೆ ಈಗ ಹೆಣ್ಣು ಮಗು ಆಗಿದೆ. ತುಂಬ ಖುಷಿ ಆಗ್ತಾಯಿದೆ. ಹಾಸ್ಪಿಟಲ್ ಫೆಸಿಲಿಟೀಸ್ ಮತ್ತು ಇಲ್ಲಿದ್ದ ಸ್ಟಾಫ್, ಡಾಕ್ಟರ್ಸ್ सच्चा पूरा पार शोकड़े
ಸ್ವಚ್ಛತೆ ಕ್ಲೀನ್ ಎಲ್ಲ. ಮುಖ್ಯವಾಗಿ ಕಾವಂದರ ಕನಸು ಇದು. ಏನೊಂದು ಒಳ್ಳೆಯ ಆಸ್ಪತ್ರೆ ಉಜಿರೆಯಲ್ಲಿ ಬೇಕು. ಎಲ್ಲರೂ ಏನೊಂದು ಮಂಗಳೂರಿಗೆ ಹೋಗಬೇಕು, ಒಂದು ಎಮರ್ಜೆನ್ಸಿ ಆದರೆ ಅಂತಹ ಸಿಚುವೇಶನ್ ಬರಬಾರ್ದು. ನಮ್ಮ ಏನೊಂದು ಊರಲ್ಲಿ ಒಳ್ಳೆಯ ಏನೊಂದು ಆಸ್ಪತ್ರೆ, ಸುಸಜ್ಜಿತವಾದ ಆಸ್ಪತ್ರೆ ಬೇಕು ಅಂತ ಹೇಳುವ ಕನಸು 12 ಗಂಟೆ 1 ಗಂಟೆ 2 ಗಂಟೆಗೆ ನಾನು ನೋವು ಅಂತ ಹೇಳುವಾಗಲೂ ಏನು ನಿಮಿಷವೂ ವ್ಯರ್ಥ ಮಾಡದೆ ಇಮಿಡಿಯೇಟ್ಲಿ ಆಗಿ ಬಂದು ನನ್ನನ್ನೆಲ್ಲ ಆ ನೋವಿಗೆ ಬೇಕಾದ ವಿಚಾರಗಳನ್ನೆಲ್ಲ ಮಾಡಿದ್ದಾರೆ. ಪಾರ್ಶ್ವ ಕೂಡ ಭೂಪೇರು ಡಾಕ್ಟರ್ ಸ್ವರ್ಣಲತಾ ಡಾಕ್ಟರ್ ಎಂಕ್ಲ ಅದಕ್ಕ ಬೊಕ್ಕ ಬಾಲೆ ಒಂಚೂರು ತೊಂದರೆ ಉಂಡು ಇತ್ತೆ ನೆಟ್ ಐಶ್ವರ್ಯ ಬಾಲೆ ಅಣ್ಣೆಲ್ಲ ಬಾರ್ಲ ಆ ಕಡೆ ಹೂ ಒಂದುಲ್ಲೇರು ಖುಷಿ ಅನ್ನೆಗ್ಲೆ ಮೂರು ಬಾರಿ. ವಾವ್ ವಾವ್ ವಾವ್, ಎಂಥ ವೆರೈಟಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್. ಸದಾ ಸಂತೋಷಕ್ಕಾಗಿ ಬನ್ನಿ ಉಳಿಯಕ್ಕೆ. ತುರ್ತು ಚಿಕಿತ್ಸೆಯಿಂದ ಹಿಡಿದು ಸಾಮಾನ್ಯ ಆರೋಗ್ಯ ಸೇವೆಗಳವರೆಗೆ ಸಮಗ್ರ ವೈದ್ಯಕೀಯ ಸೇವೆಯನ್ನು ಒದಗಿಸುತ್ತದೆ ಬೆಳ್ತಂಗಡಿಯ ಸೀಡ್ ಫಾರ್ಮ್ ರಸ್ತೆಯಲ್ಲಿರುವ ಬಸ್ ನಿಲ್ದಾಣದ ಎದುರು ಸ್ಥಾಪನೆಯಾಗಿರುವ ಗಣೇಶ್ ಮೆಡಿಕಲ್ ಅಂಡ್ ಟ್ರಾಮಾ ಕೇರ್ ಸೆಂಟರ್. ಇಲ್ಲಿ ಅತ್ಯಾಧುನಿಕ ಆಪರೇಷನ್ ಥಿಯೇಟರ್, ಸಿಯಾಮ್, ಎಕ್ಸ್ರೇ, ಎಸಿಜಿ ಮತ್ತು ಲ್ಯಾಬ್ ಪರೀಕ್ಷೆಗಳ ಸೌಲಭ್ಯಗಳು ಲಭ್ಯವಿದ್ದು ತುರ್ತು ಸಂದರ್ಭಗಳಲ್ಲಿ ತಕ್ಷಣದ ಚಿಕಿತ್ಸೆ ನೀಡಲು ಅಗತ್ಯವಿರುವ ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿದೆ. 24x7 ತುರ್ತು ಮತ್ತು ಟ್ರಾಮಾ ಕೇರ್, ಒಳರೋಗಿ ಮತ್ತು ಹೊರರೋಗಿ ಸೇವೆಗಳು, ವಿಶೇಷ ವಾರ್ಡ್, ಸಣ್ಣ ಶಸ್ತ್ರಚಿಕಿತ್ಸೆಗಳು, ಫಿಸಿಯೋಥೆರಪಿ, ನೆಬ್ಯುಲೇಷನ್ಸ್ ಹಾಗೂ ಫಾರ್ಮಸಿ ಸೇವೆಗಳು ಒಂದೇ ಸೂರಿನಡಿಯಲ್ಲಿ ದೊರೆಯುತ್ತದೆ. ಅನುಭವಿ ವೈದ್ಯರು ಮತ್ತು ತರಬೇತಿ ಪಡೆದ ಸಿಬ್ಬಂದಿ ರೋಗಿಗಳಿಗೆ ಗುಣಮಟ್ಟದ ಮತ್ತು ಮಾನವೀಯ ಸೇವೆಯನ್ನು ನೀಡಲು ಸದಾ ಸಿದ್ಧರಾಗಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಅಥವಾ ತುರ್ತು ಸೇವೆಗಳಿಗಾಗಿ ಸಂಪರ್ಕಿಸಿ ಗಣೇಶ್ ಮೆಡಿಕಲ್ ಅಂಡ್ ಟ್ರಾಮಾ ಸೆಂಟರ್, ಸೀಡ್ ಫಾರ್ಮ್ ರಸ್ತೆ, ಬಸ್ ನಿಲ್ದಾಣದ ಎದುರು, ಬೆಳ್ತಂಗಡಿ. 08256234131 ಅಥವಾ 9480953331 ಅಥವಾ 9448548731. ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ. ವಾವ್ ವಾವ್ ವಾವ್, ಎಂಥ ವೆರೈಟಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್. ಸದಾ ಸಂತೋಷಕ್ಕಾಗಿ ಬನ್ನಿ ಉಳಿಯಕ್ಕೆ. ಆರೋಗ್ಯದ ಬಗ್ಗೆ ಯಾವುದೇ ರಾಜಿ ಇಲ್ಲ, ಏಕೆಂದರೆ ನಿಮ್ಮ ಆರೋಗ್ಯವೇ ನಮ್ಮ ಆದ್ಯತೆ. 27 ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನ ಜನರ ವಿಶ್ವಾಸವನ್ನು ಗಳಿಸಿಕೊಂಡು ಬಂದಿರುವ ಬೆನಕಾ ಹೆಲ್ತ್ ಸೆಂಟರ್ ಇಂದು ಅತ್ಯಾಧುನಿಕ ಸೌಲಭ್ಯಗಳೊಂದಿಗೆ ಸೇವೆ ನೀಡುತ್ತಿರುವ ಪ್ರಮುಖ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. 130 ಹಾಸಿಗೆಗಳ ಸುಸಜ್ಜಿತ ಆಸ್ಪತ್ರೆಯಾಗಿರುವ ಬೆನಕಾ ಹೆಲ್ತ್ ಸೆಂಟರ್ ರೋಗಿ ಸುರಕ್ಷತೆ ಮತ್ತು ಗುಣಮಟ್ಟದ ಆರೈಕೆಯಲ್ಲಿ ಶ್ರೇಷ್ಠತೆಯನ್ನು ಸಾಧಿಸಿ NABHನಿಂದ ಸತತ 3ನೇ ಬಾರಿ ಮಾನ್ಯತೆ ಪಡೆದ ಹೆಮ್ಮೆಯ ಆಸ್ಪತ್ರೆಯಾಗಿದೆ. ಅನುಭವ ಸಂಪನ್ನ ತಜ್ಞ ವೈದ್ಯರ ತಂಡ, 24x7 ತುರ್ತು ಚಿಕಿತ್ಸಾ ವಿಭಾಗ, ಅತ್ಯಾಧುನಿಕ ಶಸ್ತ್ರಚಿಕಿತ್ಸಾ ಕೊಠಡಿಗಳು, ಸುಧಾರಿತ ಪ್ರಯೋಗಾಲಯ ಸೇವೆಗಳು, ಡಿಜಿಟಲ್ ಡಯಾಗ್ನೋಸ್ಟಿಕ್ ಸೌಲಭ್ಯಗಳು, ಫಾರ್ಮಸಿ ಮತ್ತು ಸಮಗ್ರ ಆರೋಗ್ಯ ಸೇವೆಗಳು ಒಂದೇ ಸೂರಿನಡಿಯಲ್ಲಿ ಲಭ್ಯ. ಸಾಮಾನ್ಯ ಆರೋಗ್ಯ ತಪಾಸಣೆಯಿಂದ ಹಿಡಿದು ವಿಶೇಷ ಚಿಕಿತ್ಸೆಗಳವರೆಗೆ ಪ್ರತಿಯೊಬ್ಬ ರೋಗಿಗೂ ವೈಯಕ್ತಿಕ ಕಾಳಜಿ, ಗುಣಮಟ್ಟದ ಚಿಕಿತ್ಸೆ ಮತ್ತು ಮಾನವೀಯ ಸೇವೆಯನ್ನು ನೀಡುವುದು ನಮ್ಮ ಬದ್ಧತೆ. ನಿಮ್ಮ ಕುಟುಂಬದ ಆರೋಗ್ಯದ ವಿಶ್ವಾಸಾರ್ಹ ಸಂಗಾತಿ ಬೆನಕಾ ಹೆಲ್ತ್ ಸೆಂಟರ್, ಮುಖ್ಯ ರಸ್ತೆ, ಉಜಿರೆ. ಸಂಪರ್ಕಿಸಿ 08256236742. ಬೆನಕಾ ಹೆಲ್ತ್ ಸೆಂಟರ್ 27 ವರ್ಷಗಳ ವಿಶ್ವಾಸ, ಗುಣಮಟ್ಟದ ಆರೈಕೆಯ ಭರವಸೆ.